ವಿದ್ಯಾರ್ಥಿಗಳೇ, ಈ ಹಿಂದಿನ ಅವಧಿಯೊಳಗೆ ನಾವು ಭಾರತದ ಮಹಾನ್ ಶಿಕ್ಷಣ ತಜ್ಞರು ರವೀಂದ್ರನಾಥ್ ಟ್ಯಾಗೋರ್ರವರು, ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿಯವರು ಹಾಗೂ ಡಾಕ್ಟರ್ ರಾಧಾಕೃಷ್ಣನ್ರವರು ಶಿಕ್ಷಣ ಅಂದರೆ ಏನು, ಶಿಕ್ಷಣದ ತತ್ವಗಳು, ಶಿಕ್ಷಣದ ಚಿಂತನೆಗಳು, ಶಿಕ್ಷಣದ ವಿಚಾರಗಳು ಅವರು ಏನಾಗಿದ್ದವು ಅನ್ನೋದ್ರ ಬಗ್ಗೆ ನಾವು ನೋಡಿದ್ದೀವಿ. ಈಗ ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರಾದಂತಹ ಜೀನ್ ಜಾಕ್ಸ್ ರೂಸೋ, ಫ್ರೊಬೆಲ್, ಡಾಕ್ಟರ್ ಮೇರಿಯಾ ಮಾಂಟೆಸರಿ ಹಾಗೂ ಜಾನ್ ಡ್ಯೂಯಿ ಅವರ ಬಗ್ಗೆ, ಅವರು ಶಿಕ್ಷಣದ ಬಗ್ಗೆ ಏನು ಹೇಳಿದ್ರು, ಅವರ ಶೈಕ್ಷಣಿಕ ಚಿಂತನೆಗಳು ಏನಾಗಿದ್ದವು ಅನ್ನೋದ್ರ ಬಗ್ಗೆ ಈಗ ನಾವು ನೋಡೋಣ. ರೂಸೋ ಅವರು ಮೊಟ್ಟ ಮೊದಲ ಬಾರಿಗೆ ಈ ಜಗತ್ತಿಗೆ ಬಹುದೊಡ್ಡ ಕೊಡುಗೆ ಮಗು ಕೇಂದ್ರಿತ ಶಿಕ್ಷಣವನ್ನು ಪ್ರತಿಪಾದಿಸಿದ ಮೊದಲ ಮಹಾಮಾನವ. ಅಲ್ಲಿಯವರೆಗೆ ಶಿಕ್ಷಣ ಶಿಕ್ಷಕ ಕೇಂದ್ರಿತ ಆಗಿತ್ತು. ನಾವೆಲ್ಲ ಬಹಳಷ್ಟು ಸಲ ನಮ್ಮ ಗುರುಕುಲ ಶಿಕ್ಷಣ ಭಾಳ ಅದ್ಭುತವಾಗಿತ್ತು, ಭಾಳ ಶ್ರೇಷ್ಠವಾಗಿತ್ತು ಅಂಥೇಳಿ ನಾವು ಎಷ್ಟೇ ಹೇಳಿಕೊಂಡರೂ ಕೂಡ ಅಲ್ಲಿ ಶಿಕ್ಷಕರು ಸರ್ವಾಧಿಕಾರಿಗಳಾಗಿದ್ದರು, ಮಗುವಿಗೆ ಪ್ರಾಧಾನ್ಯತೆ ಇರಲಿಲ್ಲ. ಯಾವಾಗ ರೂಸೋ ಅವರು ಮಗು ಕೇಂದ್ರಿತ ಶಿಕ್ಷಣವನ್ನು ಪ್ರತಿಪಾದಿಸಿದರೋ ಆವಾಗ ಶಿಕ್ಷಕ ಕೇಂದ್ರಿತ ಶಿಕ್ಷಣ ಹಿಂದಾಯಿತು. ಇಂದು ಬಹುತೇಕ ಎಲ್ಲ ದೇಶಗಳು ಮಗು ಕೇಂದ್ರಿತ ಶಿಕ್ಷಣವನ್ನೇ ಅನುಸರಿಸುತ್ತಿವೆ. ಆದರೆ ಕೆಲವೊಮ್ಮೆ ನನಗನ್ನಿಸ್ತದೆ, ಇವತ್ತಿಗೂ ಕೂಡ ಬಹುಪಾಲು ಶಿಕ್ಷಕರು ಸರ್ವಾಧಿಕಾರಿಯಂತೆಯೇ ವರ್ತಿಸುತ್ತಾರೆ. ಮಗು ಕೇಂದ್ರಿತ ಶಿಕ್ಷಣವಿದೆ ಅನ್ನುವುದು ಇನ್ನೂ ಅವ್ರ ತಲೆಯಾಗ ಹೋಗ್ಯದೋ ಇಲ್ಲೋ ನನಗೆ ಗೊತ್ತಿಲ್ಲ. ದಯಮಾಡಿ ತಿಳಿದುಕೊಳ್ಳಿ ನೀವು. ಮಗು ಕೇಂದ್ರಿತ ಶಿಕ್ಷಣ ರೂಸೋ ಪ್ರತಿಪಾದಿಸಿದರು. ರೂಸೋರು ಹೇಳ್ತಾರೆ, ಶಿಕ್ಷಣ ಒಂದು ಸಹಜ ಪ್ರಕ್ರಿಯೆಯಾಗಿದ್ದು ಮಗುವಿನ ಆಂತರಿಕ ಶಕ್ತಿ ಸಾಮರ್ಥ್ಯಗಳ ಸ್ವಾಭಾವಿಕ ವಿಕಾಸವೇ ಶಿಕ್ಷಣವಾಗಿದೆ. ಶಿಕ್ಷಣ ಒಂದು ಸಹಜ ಪ್ರಕ್ರಿಯೆ. ಯಾವುದಕ್ಕೆ ಸಹಜ ಪ್ರಕ್ರಿಯೆ ಅಂತೀವಿ? ತಾಯಿ ಗರ್ಭಾವಸ್ಥೆಯಿಂದ ಆರಂಭಿಸಿ ಮರಣದವರೆಗೆ ಏನೆಲ್ಲ ನಾವು ವಿಷಯ, ವಸ್ತು, ಸಂಘಟನೆ, ಸಂಗತಿಗಳನ್ನು ಏನೆಲ್ಲ ನಮ್ಮೊಳಗೆ ತೋತೀವೋ ಅದು ಸಹಜವಾದಂಥ ಪ್ರಕ್ರಿಯೆ. ಮಗುವಿನೊಳಗೆ ಆಂತರಿಕವಾಗಿ ಶಕ್ತಿ ಸಾಮರ್ಥ್ಯಗಳ ಅಡಗ್ಯಾವ, ಅವುಗಳ ವಿಕಾಸ ಉಂಟಾಗಬೇಕು. ಯಾವಾಗಲೂ ನಿಮಗೆ ಗೊತ್ತಿರಲಿ, ಬೆಳವಣಿಗೆ ನಮ್ಮ ಕಣ್ಣಿಗೆ ಕಾಣಿಸ್ತು, ಆದರೆ ವಿಕಾಸ ನಮ್ಮ ಕಣ್ಣಿಗೆ ಕಾಣದು, ಆದರೆ ಅನುಭವಕ್ಕೆ ಬರುತ್ತದೆ. ಉದಾಹರಣೆಗೆ ಮಲ್ಲಿಗೆಯ ಹೂವು ಭೌತಿಕವಾಗಿ ನಮಗೆ ಕಾಣಿಸ್ತಿತ್ತು ಅಂತಂದ್ರೆ ಅದನ್ನು ಬೆಳವಣಿಗೆ ಅಂತೀವಿ. ಅದರ ಸುಗಂಧ ಪಸರಿಸಲ್ಲ, ಅದನ್ನು ವಿಕಾಸ ಅಂಥೇಳಿ ನಾವು ಹೇಳೋಕ್ಕಡ್ಡಿ ಇಲ್ಲ. ಇನ್ನು ರೂಸೋ ಅವರು ತಮ್ಮ ಮಗು ಕೇಂದ್ರಿತ ಶಿಕ್ಷಣದೊಳಗೆ ಯಾವ ಹಿನ್ನೆಲೆಯೊಳಗೆ, ಯಾವ ತತ್ವಗಳ ತಳಹದಿಯ ಮೇಲೆ ಶಿಕ್ಷಣ ಇರಬೇಕು ಅನ್ನೋದ್ರ ಬಗ್ಗೆ ಅವರು ಪ್ರತಿಪಾದನೆ ಮಾಡ್ತಾರೆ. ಮನೋವಿಜ್ಞಾನ ಆಧಾರಿತ ಶಿಕ್ಷಣ ಇರಬೇಕು ಅಂತ. ಅಲ್ಲಿಯವರೆಗೆ ಅಂದರೆ ರೂಸೋ ಅವರು ಮಗು ಕೇಂದ್ರಿತ ಶಿಕ್ಷಣ ಪ್ರತಿಪಾದಿಸುವ ಮೊದಲ ಸಾವಿರಾರು ವರ್ಷಗಳ ಕಾಲ ಜಗತ್ತಿನ ಯಾವ ಭಾಗದೊಳಗೂ ಕೂಡ ಮಕ್ಕಳಿಗೆ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ಕಲಿಯುವ ಮತ್ತು ಕಲಿಸುವ ಪ್ರಕ್ರಿಯೆ ನಡೆಯಬೇಕು ಅಂತ ಯಾರೂ ಹೇಳಿರಲಿಲ್ಲ. ಮೊಟ್ಟ ಮೊದಲು ಹೇಳಿದವರು ರೂಸೋ, ಮಗುವಿನ ಶಿಕ್ಷಣ ಮನೋವಿಜ್ಞಾನ ಆಧಾರಿತ ಇರಬೇಕು ಅಂಥೇಳಿ.
ಮನೋವಿಜ್ಞಾನ ಅಂತಂದ್ರೆ ಮಗುವಿನ ಆಸಕ್ತಿಗಳು, ಅಭಿರುಚಿಗಳು, ಒಲವುಗಳು ಏನಿವೆಯೋ ಅದನ್ನು ತಿಳಿದುಕೊಂಡೇ ಮಗುವಿಗೆ ಶಿಕ್ಷಣ ಕೊಡಬೇಕು ಅನ್ನುವ ವಿಚಾರವನ್ನು ರೂಸೋ ಅವರು ಪ್ರತಿಪಾದಿಸುತ್ತಾರೆ. ಇನ್ನು ಶಾರೀರಿಕ ಶಿಕ್ಷಣಕ್ಕೆ ಆದ್ಯತೆ. ಭಾಳ ಸಲ ನಾವು ಏನು ಮಾಡ್ತೀವಿ ಅಂತಂದ್ರೆ, ತರಗತಿಯ 4 ಗೋಡೆಗಳ ಮಧ್ಯೆ ಮಕ್ಕಳನ್ನು ಪರೀಕ್ಷಾ ದೃಷ್ಟಿಯಿಂದ ತಯಾರು ಮಾಡ್ತೀವಿ. ಬೌದ್ಧಿಕವಾಗಿ ಮಾನಸಿಕ ವಿಕಾಸಕ್ಕೆ 2ನೇ ಸ್ಥಾನದ ದೈಹಿಕ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ಇವತ್ತಿಗೂ ಕೊಟ್ಟಿಲ್ಲ. ರೂಸೋ ಅವ್ರು ಹೇಳ್ತಾರೆ, ಮಗುವಿನ ಬೌದ್ಧಿಕ ವಿಕಾಸ, ಮಾನಸಿಕ ವಿಕಾಸ ಆದಂತೆ ಶಾರೀರಿಕ ಶಿಕ್ಷಣಕ್ಕೂ ಪ್ರಾಶಸ್ತ್ಯ ಕೊಡಬೇಕು. ಅಂತಂದರೆ ಸದೃಢ ದೇಹವಿರುವಲ್ಲಿ ಸದೃಢ ಮನಸ್ಸು ಇರುತ್ತದೆ ಅಂತ ರೂಸೋ ಅವ್ರು ಹೇಳ್ತಾರೆ. ದೇಹವೇ ಸದೃಢ ಇಲ್ಲ ಅಂತಂದರೆ ಸದ್ವಿಚಾರಗಳು ನಮ್ಮ ದೇಹದೊಳಗೆ, ನಮ್ಮ ಮನಸ್ಸಿನೊಳಗೆ ಹೋಗೋದು ಹೇಗೆ? ಆ ಹಿನ್ನೆಲೆಯೊಳಗೆ ಪಠ್ಯ ಸಹಪಠ್ಯ ಚಟುವಟಿಕೆಗಳ ಜೊತೆಗೆ ಶಾರೀರಿಕ ಶಿಕ್ಷಣವನ್ನು ಕೂಡ ಮಕ್ಕಳಿಗೆ ಕೊಡ್ರಿ ಅಂತ ಹೇಳ್ತಾರೆ. ಇನ್ನು ಮಗು ಸ್ವಂತ ಪ್ರಯತ್ನ ಮಾಡಬೇಕು, ಸ್ವಂತ ಅನುಭವ ತಗೋಬೇಕು ಮತ್ತು ಸ್ವಯಂ ಶಿಸ್ತನ್ನು ರೂಢಿಸಿಕೊಳ್ಳಬೇಕು. ಮಗು ಈ 3 ಸಂಗತಿಗಳನ್ನು ಮಕ್ಕಳಿಗೆ ಕಲಿಸ್ರಿ. ಈ 3 ಸಂಗತಿಗಳ ತಳಹದಿಯ ಮೇಲೆ ಶಿಕ್ಷಣ ನಿಲ್ಲಬೇಕು ಅಂಥೇಳಿ ರೂಸೋ ಅವರು ಹೇಳ್ತಾರೆ. ಮಗು ಸ್ವತಃ ಪ್ರಯತ್ನ ಮಾಡಬೇಕು. ಯಾರೋ ಪ್ರಯತ್ನ ಮಾಡೋದು ಬರೀ ನೋಡ್ಕೋತ ಕೂಡುವುದಲ್ಲ, ತಾನೇ ಸ್ವತಃ ಪ್ರಯತ್ನ ಮಾಡಬೇಕು. ಅದು ಅನುಭವಕ್ಕೆ ಬರ್ತದೆ ಮಗುವಿಗೆ. ಆಮೇಲೆ ಸ್ವಯಂ ಶಿಸ್ತನ್ನು ಮಕ್ಕಳಿಗೆ ನಾವು ಕಲಿಸ್ಬೇಕು. ಎಷ್ಟು ಗಂಟೆಗೆ ಬೆಳಗ್ಗೆ ಏಳಬೇಕು, ಮಧ್ಯದ ಚಟುವಟಿಕೆಗಳು ಏನೇನಾಗಿರಬೇಕು, ಸಮಯಾನುಸಾರ ಆಗಬೇಕು. ಹೀಗೆ ಪ್ರತಿಯೊಂದು ಸಂಗತಿಗಳನ್ನು ಮಕ್ಕಳಿಗೆ ನಾವು ಕಲಿಸ್ಬೇಕು. ಮಕ್ಕಳು ಸ್ವಯಂ ಶಿಸ್ತು ಅಳವಡಿಸ್ಕೋಬೇಕು ಅಂಥೇಳಿ. ಇನ್ನು ಚಟುವಟಿಕೆಗಳ ಮೂಲಕ ಶಿಕ್ಷಣ, ಬರೀ ಥಿಯರಿ ಕಲಿಸೋದಲ್ಲ, ಮಕ್ಕಳಿಗೆ ಪ್ರಾಕ್ಟಿಕಲ್ ನಾಲೇಜು ಮಕ್ಕಳಲ್ಲಿ ಬರಬೇಕು ಅಂತ ಹೇಳ್ತಾರೆ. ಇನ್ನು ಅತಿಯಾದ ಕಟ್ಟುನಿಟ್ಟು ಅಥವಾ ಶಿಸ್ತು ಒಳ್ಳೆಯದಲ್ಲ. ಏನು ಕೈಯೊಳಗೆ ಬಡಿಗೆ ಹಿಡ್ಕೊಂಡು ಊಟ ಬೈಟ್ ಮಾಡಿಸೋದಲ್ಲ. ನೀ ಹಿಂಗೆ ಕುಂಡಿರಬೇಕು, ಹಿಂಗೆ ನಿಂದಿರಬೇಕು, ಹಿಂಗೆ ಬರೀಬೇಕು, ಹಿಂಗೆ ಓದಬೇಕು, ನೀ ಇಲ್ಲೇ ಹೋಗಬೇಕು, ನೀ ಇಂಥಲ್ಲೇ ಬರಬೇಕು, ಹಿಂಗೆ ಪ್ರತಿಯೊಂದಕ್ಕೂ ಗೆರೆ ಎಳೆದು ಶಿಸ್ತನ್ನು ಪಾಠ ಮಾಡಿಸುವುದು ಸಲ್ಲದು. ಮಕ್ಕಳು ಸ್ವಯಂ ಪ್ರೇರಿತರಾಗಿ ಸ್ವತಃ ತಾವು ತಮ್ಮೊಳಗೆ ತಿಳ್ಕೊಂಡು ಅವುಗಳನ್ನು ಅಳವಡಿಸ್ಕೋಬೇಕು. ಇನ್ನು ಸಹಜ ಪ್ರವೃತ್ತಿಗಳು ಅಂದರೆ ನಮ್ಮೊಳಗೇ ಇರತಕ್ಕಂಥ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ, ಅಹಂಕಾರ, ಮಮಕಾರ, ಸಂಶಯ ಮುಂತಾದ ಪ್ರವೃತ್ತಿಗಳನ್ನು ನಾವು ಸಹಜ ಪ್ರವೃತ್ತಿಗಳು ಅಂತ ಕರಿತೀವಿ. ಇವು ಉದಾತ್ತಗೊಳ್ಳಬೇಕು. ಶರಣರು ಹೇಳ್ತಾರೆ ನೋಡ್ರಿ, ಭಾಳ ಒಳ್ಳೊಳ್ಳೆ ವಿಚಾರಗಳನ್ನು ನಮ್ಮ ಶರಣರು ವಚನಕಾರರು ಭಾಳ ಚಂದ ಹೇಳ್ಯಾರ. ಏನು ಮೋಹವಿರಬೇಕು ಲಿಂಗದಲ್ಲಿ. ಹೆಂಗೆ ದೇವರ ಬಗ್ಗೆ ಮೋಹ ಇರಲಿ, ಕೆಲಸದ ಬಗ್ಗೆ ಮೋಹ ಇರಲಿ, ಸದ್ವಿಚಾರಗಳ ಬಗ್ಗೆ ಚಿಂತನೆ ಇರಲಿ ಅಂತ ಹೆಂಗೆ ಹೇಳ್ತಾರೆ, ಹಂಗೆ ಸಹಜ ಪ್ರವೃತ್ತಿಗಳು ಉದಾತ್ತಗೊಳ್ಳಬೇಕು. ಆಮೇಲೆ ಮಗುವಿಗೆ ಮೊದಲ ಸ್ಥಾನ ಶಿಕ್ಷಕ, ನಂತರ ಯಾವಾಗಲೂ ರೂಸೋ ಅವರು ಹೇಳಿದ್ದು, ಪ್ರತಿಪಾದನೆ ಮಾಡಿದ್ದು. ಫಸ್ಟ್ ಪ್ರಿಫರೆನ್ಸ್ ಮಗು. ಮಗುವಿಗಾಗಿ ತಾಯಿ, ಮಗುವಿಗಾಗಿ ತಂದೆ, ಮಗುವಿಗಾಗಿ ಗುರು, ಮಗುವಿಗಾಗಿ ಮನೆ, ಮಗುವಿಗಾಗಿ ಶಾಲೆ. ಮೊದಲ ಪ್ರಾಶಸ್ತ್ಯ ಮಗುವಿಗೆ ಸಲ್ಲಬೇಕು ಅಂತ. ಇನ್ನು ಶಾಲೆಯಲ್ಲಿ ನಿರ್ಭಯವಾದ, ಸ್ವತಂತ್ರವಾದ ವಾತಾವರಣ ಇರಬೇಕು. ಅಂದರೆ ಶಿಕ್ಷಕರು ಶಿಕ್ಷಿಸುತ್ತಾರೆ, ಶಿಕ್ಷಕರು ಭಯಪಡಿಸುತ್ತಾರೆ, ಇವತ್ತಿಟ್ಟು ಕೆಲಸ ಆಗಲೇಬೇಕು ಅಂತಕ್ಕಂಥ ಒಂದು ಭಯ ಮಕ್ಕಳಲ್ಲಿ ಇತ್ತು ಅಂತಂದರೆ ಅಂಥ ಮಕ್ಕಳು ಕಲಿಯಲಾರರು. ಇನ್ನು ಜ್ಞಾನೇಂದ್ರಿಯಗಳಿಗೆ ತರಬೇತಿ ಸಿಗಬೇಕು. ನಾನು ಆರಂಭದೊಳಗೆ ಹೇಳೀನಿ, ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಏನು ಪಂಚೇಂದ್ರಿಯಗಳದಾವ, ಈ ಪಂಚೇಂದ್ರಿಯಗಳು ಏನು ಸನ್ಮಾರ್ಗದತ್ತಲೇ ಹೋಗಬೇಕು. ಕಣ್ಣು ಒಳ್ಳೆಯದನ್ನೇ ನೋಡಬೇಕು, ಕಿವಿ ಒಳ್ಳೆಯದನ್ನೇ ಕೇಳಬೇಕು, ಮೂಗು ಒಳ್ಳೆಯದನ್ನೇ ಆಘ್ರಾಣಿಸಬೇಕು. ಹಾಗೆ ನಮ್ಮ ಪಂಚೇಂದ್ರಿಯಗಳಿಗೆ ಈ ಹೊರಜಗತ್ತಿನಿಂದ ಸಕಾರಾತ್ಮಕ ಸಂಗತಿಗಳೇ ಒಳಗೆ ಹೋಗುವಂತಾದರೆ ಅಂಥ ಮಗು ಭಾಳ ಅದ್ಭುತವಾಗಿ ರೂಪುಗೊಳ್ಳುತ್ತದೆ ಅನ್ನೋದ್ರೊಳಗೆ ಯಾವುದೇ ಸಂಶಯ ಇಲ್ಲ ಅನ್ನುವ ವಿಚಾರವನ್ನು ರೂಸೋರವರು ತಮ್ಮ ತತ್ವಗಳ ಮೂಲಕ ಹೇಳುತ್ತಾರೆ. ಒಂದು ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರ್ತೀನಿ ನಾನು. ಭಾರತೀಯ ಶಿಕ್ಷಣ ತಜ್ಞರು ಹೇಳಿದಂಥ ಹಲವಾರು ಸಂಗತಿಗಳು ಇಲ್ಲಿಯೂ ಅದಾವೆ. ಇಲ್ಲಿ ಒಂದಷ್ಟು ಹೊಸ ಸಂಗತಿಗಳನ್ನು ಅವ್ರು ಹೇಳಿದರು. ಏನು? ಮನೋವಿಜ್ಞಾನ ಆಧಾರಿತ ಶಿಕ್ಷಣ, ಶಾರೀರಿಕ ಶಿಕ್ಷಣ
ಸ್ವಪ್ರಯತ್ನ, ಸ್ವ ಅನುಭವ, ಸ್ವಶಿಸ್ತು ಏನು, ಆಮೇಲೆ ಅತಿಯಾದ ಕಟ್ಟುನಿಟ್ಟು ಇರಬಾರ್ದು ಅನ್ನೋದು, ಹಿಂಗೆ ಹಲವಾರು ಹೊಸ ಸಂಗತಿಗಳನ್ನು ರೂಸೋರವರು ಪ್ರತಿಪಾದಿಸಿದ್ದಾರೆ. ಇನ್ನು ಎರಡನೆಯ ಫ್ರೊಬೆಲ್ರವರು ಪಾಶ್ಚಾತ್ಯ ಶಿಕ್ಷಣ ತಜ್ಞರಲ್ಲಿ ಮಗು ಕೇಂದ್ರಿತ ಶಿಕ್ಷಣ ಇದಕ್ಕೆ ಇನ್ನಷ್ಟು ಹತ್ತಿರದ ವಿಚಾರಗಳನ್ನು, ಇನ್ನಷ್ಟು ಮಗುವಿಗೆ ಸಮೀಪದ ಸಂಗತಿಗಳನ್ನು ಹೇಳಿದವರು ಮತ್ತು ಅದನ್ನು ಅನುಷ್ಠಾನಗೊಳಿಸಿದವರು ಫ್ರೊಬೆಲ್ರವರು. ಫ್ರೊಬೆಲ್ರವರು ಬಹಳ ಅದ್ಭುತವಾದಂಥ ಶಿಕ್ಷಣ ಚಿಂತಕ. ಬಾಲ್ಯಾವಸ್ಥೆಯೊಳಗೆ ತಂದೆ ತಾಯಿಗಳನ್ನು ಕಳೆದುಕೊಂಡು ಪರದೇಶಿ ಮಗುವಾಗಿದ್ದರು. ತಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಬೆಳೆದರು. ಬಾಲ್ಯಾವಸ್ಥೆಯೊಳಗೆ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದರು. ಅಂಥ ಫ್ರೊಬೆಲ್ರು ತಮ್ಮ ಸಮಾಧಿಯ ಮೇಲೆ ಬರ್ಸ್ಯಾರ ಏನು ಅಂತಂದ್ರೆ, ನಾವು ನಮ್ಮ ಮಕ್ಕಳಿಗಾಗಿ ಬದುಕೋಣ ಅಂಥೇಳಿ ಬರ್ಸ್ಯಾರ. ಅವರು ಶಿಕ್ಷಣದ ಬಗ್ಗೆ ಬಹಳ ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾರೆ. ಏನು ಆ ವಿಚಾರ ಅಂತಂದ್ರೆ, ಶಾಲೆ ಎಂಬುದು ಒಂದು ಚಿಕ್ಕ ಕೈತೋಟ, ಮಕ್ಕಳೇ ಅಲ್ಲಿಯ ಎಳೆಯ ಸಸಿಗಳು, ಶಿಕ್ಷಕರೇ ಆ ತೋಟದ ಕಾವಲುಗಾರ ಅಂಥೇಳಿ. ಮಗು ಕೇಂದ್ರಿತ ಶಿಕ್ಷಣಕ್ಕೆ ಬಹಳ ಅತ್ಯುತ್ತಮವಾದಂಥ ಉದಾಹರಣೆ ಇದು ಅಂತ ಹೇಳಕ್ಕಡ್ಡಿ ಇಲ್ಲ. ನೋಡ್ರಿ, ಶಾಲೆ ಎಂಬುದು ಒಂದು ಚಿಕ್ಕ ಕೈತೋಟ ಅಂತ. ಆ ಕೈತೋಟದೊಳಗೆ ಏನೇನಿರ್ತದೆ? ಹಲವಾರು ರೀತಿಯ ಹೂವುಗಳಿರ್ತಾವಲ್ಲಿ. ಒಂದೇ ನಮೂನಿ ಹೂವು ಅಲ್ಲ, ಹಲವಾರು ರೀತಿಯ ಸಣ್ಣ ಸಣ್ಣ ಸಸಿಗಳು, ಹಲವಾರು ಹೂವುಗಳು, ಭಾಳ ನಳನಳಿಸುವಂಥ ತೋಟ ಇರ್ತದದು ಕೈತೋಟ. ನೋಡಿದ್ರೆ ಮನಸ್ಸು ಹೀಗೆ ಪ್ರಫುಲ್ಲಗೊಂಡು ಬಿಡ್ತದೆ. ಹಂಗೆ ಶಾಲೆ ಅನ್ನೋದು ಕೂಡ ಒಂದು ಕೈತೋಟ ಇದ್ದಂಗೆ. ಅಲ್ಲಿ ವಿವಿಧ ರೀತಿಯ ಹೂವುಗಳಿರುವಂತೆ ವಿವಿಧ ರೀತಿಯ ಮಕ್ಕಳಿರ್ತಾರಂತಾರವ್ರು. ಶಾಲೆ ಎಂಬುದು ಒಂದು ಚಿಕ್ಕ ಕೈತೋಟ, ಮಕ್ಕಳೇ ಅಲ್ಲಿಯ ಎಳೆಯ ಸಸಿಗಳು. ಈ ತೋಟ ಹಂಗೆ ಆಗ್ತದೇನು? ಅಲ್ಲೊಬ್ಬ ಎಚ್ಚತ್ತ ಕಾವಲುಗಾರ ಇರಬೇಕು. ಎಚ್ಚರ ಯಾವುದಕ್ಕೆ? ಯಾವ ಗಿಡಕ್ಕೆ, ಯಾವ ಸಸಿಗೆ ಏನು ತೊಂದರೆ ಅದ, ಯಾವ ಹೂವಿಗೆ ಏನು ತೊಂದರೆ ಅದ, ಅದಕ್ಕೆ ನೀರು ಐತಿ ಇಲ್ಲೋ, ಗಾಳಿ ಬರ್ತದೆ ಇಲ್ಲೋ, ಗೊಬ್ಬರ ಐತಿ ಇಲ್ಲೋ, ಬೆಳಕು ಐತಿ ಇಲ್ಲೋ, ರಕ್ಷಣೆ ಐತಿ ಇಲ್ಲೋ ಅಂಥೇಳಿ ತೋಟಿಗ ನೋಡುತ್ತಾನೆ. ಅದಕ್ಕೆ ಶಿಕ್ಷಕ ಇಲ್ಲಿ ತೋಟಿಗ. ಶಿಕ್ಷಕ ಈ ಶಾಲೆ ಎಂಬ ಕೈತೋಟದ ಎಚ್ಚತ್ತ ಕಾವಲುಗಾರ. ಯಾವ ಮಕ್ಕಳಿಗೆ ಏನು ಬೇಕು, ಏನು ಬೇಡ, ಅವ್ರು ಏನು ಕಲಿಬೇಕಂತಾರ, ಏನು ತಿಳ್ಕೊಬೇಕಂತಾರ, ಏನು ಸಾಧಿಸ್ಬೇಕಂತಾರ, ಅವರ ಕನಸುಗಳೇನು, ಅವರ ಒಲವು ನಿಲುವುಗಳೇನು, ಈ ಎಲ್ಲ ಸಂಗತಿಗಳನ್ನು ಶಿಕ್ಷಕರಾದವರು ತಿಳಿದುಕೊಂಡು ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವರನ್ನು ಪ್ರೋತ್ಸಾಹಿಸಬೇಕಾಗ್ತದೆ, ಬೆಂಬಲಿಸಬೇಕಾಗ್ತದೆ. ಆವಾಗ ಮಾತ್ರ ಮಕ್ಕಳ ನಿಜವಾದ ಶಕ್ತಿ ಸಾಮರ್ಥ್ಯಗಳು ಹೊರಗೆ ಬರ್ತಾವೆ ಮತ್ತು ಅವರ ವಿಕಾಸವು ಉತ್ತಮ ರೀತಿಯೊಳಗೆ ಸಂಭವಿಸುತ್ತದೆ. ಇನ್ನು ಫ್ರೊಬೆಲ್ರವರು ತಮ್ಮ ಶಿಕ್ಷಣ ಪದ್ಧತಿಯನ್ನು ಮಕ್ಕಳ ತೋಟ ಅಂಥೇಳಿ ಕರೆದರು. ಅವರು ಶಿಕ್ಷಣದ ಬಗ್ಗೆ ಹೇಳ್ತಾರೆ, ಮಕ್ಕಳನ್ನು ಸಾಮಾಜಿಕ ಸಾಮರ್ಥ್ಯವುಳ್ಳವರನ್ನಾಗಿ ರೂಪಿಸಿ ಸಮಾಜದ ಆದರ್ಶ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡುವುದೇ ಶಿಕ್ಷಣ. ನೋಡ್ರಿ, ಸಾಮರ್ಥ್ಯವುಳ್ಳವರು ಅಂತಂದ್ರೆ ತಮ್ಮ ಕಾಲ ಮ್ಯಾಗ ತಾವು ನಿಲ್ಲುವವರು, ಯಾರನ್ನೂ ಅವಲಂಬಿಸದವರು, ಯಾರಿಗೂ ದೇಹಿ ಅನ್ನದವರು, ಅವರಿದ್ದಾಗ ಮಾತ್ರ ನಾನು ಕೆಲಸ ಆಗ್ತದೆ ಅಂತ ಅನ್ನದವರು, ನಾನು ಸ್ವತಃ ಕೆಲಸ ಮಾಡಬಲ್ಲೆ, ನಾನು ಸ್ವತಃ ಗಳಿಸಬಲ್ಲೆ, ನಾನು ಸ್ವತಃ ನನ್ನ ಬದುಕನ್ನು ರೂಪಿಸಬಲ್ಲೆ, ಇಂಥ ಮಕ್ಕಳನ್ನು ತಯಾರು ಮಾಡಬೇಕೇನು ನಾವು. ಜೊತೆಗೆ ಆದರ್ಶ ವ್ಯಕ್ತಿಗಳು, ಯಾರನ್ನು ನಾವು ಆದರ್ಶ ವ್ಯಕ್ತಿಗಳು ಅಂತ ಕರಿಬೇಕು? ಬಸವಣ್ಣವ್ರ ವಚನ ಹಿಂದಕ್ಕೆ ನಾನು ಹೇಳಿದೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಯಾರು ಈ ಸದ್ಗುಣಗಳನ್ನು ಅಳವಡಿಸಿಕೊಂಡಿದ್ದಾರೆಯೋ ಮತ್ತು ಅದನ್ನು ಅನುಷ್ಠಾನಗೊಳಿಸುತ್ತಿದ್ದಾರೆಯೋ, ಆಚರಣೆ ಭಾಳ ಮುಖ್ಯದ. ಎಲ್ಲರೂ ಹೇಳ್ತಾರೆ, ವೇದಿಕೆ ಮ್ಯಾಗ ನಿಂತುಕೊಂಡು ಎಲ್ಲರೂ ಭಾಳ ಚಂದ ಮಾತಾಡ್ತಾರೆ, ಆದರೆ ಆ ಮಾತುಗಳ ಅನುಷ್ಠಾನ ಭಾಳ ಮುಖ್ಯದ. ಅದು ಎಲ್ಲೋ ಒಬ್ಬರು ಗಾಂಧಿ, ಎಲ್ಲೋ ಒಬ್ಬರು ವಿವೇಕಾನಂದರು, ಎಲ್ಲೋ ಒಬ್ಬರು ಛತ್ರಪತಿ ಶಿವಾಜಿ ಇರಬಹುದು, ಇಲ್ಲ ಅಂತಲ್ಲ. ಆದರೆ
ಅಂಥ ವ್ಯಕ್ತಿತ್ವವನ್ನು ನಾವು ಕೂಡ ರೂಢಿಸಿಕೊಂಡಾಗ ಮಾತ್ರ ನಮ್ಮ ಮಕ್ಕಳು ಅಂಥವ್ರಾಗ್ತಾರೆ. ನಾವು ಬರೀ ಬಾಯಿ ಮಾತಿನಿಂದ ಆದರ್ಶ ಪ್ರಜೆಗಳಾಗ್ರಿ ಅಂದ್ರೆ ಸಾಲಿಲ್ಲ. ಹಂಗಾಗಬೇಕು ಅಂದರೆ ಮೊದಲು ನಾವು ಆಗಬೇಕಾಗ್ತದೆ. ಶಿಕ್ಷಕರಾದವರು ಆದರ್ಶ ಇದ್ದಾಗ ಮಕ್ಕಳು ಕೂಡ ಆದರ್ಶರಾಗುತ್ತಾರೆ. ಆದರ್ಶ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡುವುದೇ ಶಿಕ್ಷಣ ಅಂಥೇಳಿ ಫ್ರೋಬೆಲ್ರು ಹೇಳ್ತಾರೆ. ಇನ್ನು ಕಲಿಕೆ ಎಂಬುದು ಆಟದ ಮೂಲಕ ಸಾಗಬೇಕು. ಒಂದೇ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಮಕ್ಕಳಿಗೆ ಬೇಸಿಕ್ ಗಣಿತ ಕಲಿಸ್ಬೇಕೆ ಅದು. ಸಣ್ಣ ಸಣ್ಣ ಮಕ್ಕಳು ಅವ್ರಿಗೆ ಗಣಿತ ಕಲಿಸ್ಬೇಕೆ ಅದು. ಕಳೆಯೋದು, ಕೂಡಿಸೋದು, ಗುಣಾಕಾರ, ಭಾಗಾಕಾರ. ಇಲ್ಲಿ ಕೂಡಿಸೋದು ಕಳೆಯೋದು ಎರಡು ಹೇಳೋಣ. ಉದಾಹರಣೆಗೆ ಆಟ ಕಬಡ್ಡಿ ಅಂತ ಇಟ್ಕೊಳ್ರಿ. ಕಬಡ್ಡಿಯೊಳಗೆ ಈ ಕಡೆ 9 ವಿದ್ಯಾರ್ಥಿಗಳು, ಈ ಕಡೆ 9 ವಿದ್ಯಾರ್ಥಿಗಳು. ಈ ಕಡೆಯಿಂದ ಒಬ್ಬ ವಿದ್ಯಾರ್ಥಿ ದಾಳಿಗಾರನಾಗಿ ಈ ಕಡೆ ಹೋಗ್ತಾನೆ ದಾಳಿಗೆ. ಅಲ್ಲಿ ಹೋಗಿ ಇಬ್ಬರು ವಿದ್ಯಾರ್ಥಿಗಳಿಗೆ ಹೊಡೆದು ವಾಪಸ್ ಅವ ಗೆರಿ ಮುಟ್ತಾನೆ. ಆವಾಗ ಈ 9 ವಿದ್ಯಾರ್ಥಿಗಳಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮೈನಸ್ ಆದರು. ಅಂದರೆ ಆಟದ ಮೂಲಕವೂ ಗಣಿತ ನಾವು ಕಲಿಸಬಹುದು. ಇನ್ನು ಈ ಕಡೆಯಿಂದ ಹೋದಂಥ ವಿದ್ಯಾರ್ಥಿ ಒಬ್ಬ ಆ ಕಡೆ ದಾಳಿಗೆ ಹೋಗಿ ಮತ್ತೆ ಇಬ್ಬರನ್ನ ಔಟ್ ಮಾಡಿ ಅವ ಬಂದು ಗೆರಿ ಬಂದು ಮುಟ್ತಾನೆ. ಆವಾಗ ಈ ಔಟ್ ಆದಂಥ ಇಬ್ಬರು ವಿದ್ಯಾರ್ಥಿಗಳು ಇಲ್ಲೇ ಪ್ಲಸ್ ಆಗ್ತಾರೆ. ಹೀಗೆ ಆಟಗಳ ಕಲಿಕೆ ಆಟಗಳ ಮೂಲಕವೂ ಸಾಗಬೇಕು ಅಂಥೇಳಿ ಫ್ರೋಬೆಲ್ರು ಹೇಳ್ತಾರೆ. ನಿಸರ್ಗದ ಮಡಿಲಲ್ಲಿ ಶಿಕ್ಷಣ. ನೋಡ್ರಿ, ಎಷ್ಟೋ ಕಡೆ ನಮ್ಮ ಶಾಲೆಗಳು ಕೊಳಚೆ ಪ್ರದೇಶದಲ್ಲಿ ಅದಾವ. ಸಂತೆಗಳ ನಡುವು ಶಾಲೆಗಳದಾವ, ಜಾತ್ರೆಗಳ ನಡುವು ಶಾಲೆಗಳದಾವ, ಬಸ್ ಸ್ಟ್ಯಾಂಡ್ ಸಮೀಪ ಶಾಲೆಗಳದಾವ. ಇಂಥ ಶಾಲೆಗಳಲ್ಲಿ ಶಿಕ್ಷಕರು ಕಲಿಸೋದಾದ್ರೆ ಹೇಗೆ, ಮಕ್ಕಳು ಕಲಿಯೋದಾದರೂ ಹೇಗೆ, ಇದನ್ನು ತಿಳ್ಕೊಬೇಕು ನಾವು. ಅದಕ್ಕೆ ಸಾಧ್ಯ ಆದಷ್ಟು ಊರು ಹೊರಗೆ ಪ್ರಶಾಂತ ಜಾಗದೊಳಗೆ, ಗಲಾಟೆಗಳಿಲ್ಲದ ಜಾಗದೊಳಗೆ ನಮ್ಮ ಶಾಲೆಗಳಿದ್ರೆ ಅಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ಮಕ್ಕಳು ತಗೋಬಹುದು, ಶಿಕ್ಷಕರು ಕೊಡಬಹುದು ಅನ್ನೋ ವಿಚಾರಕ್ಕೆ ನಿಸರ್ಗದ ಮಡಿಲಲ್ಲಿ ಶಿಕ್ಷಣ ಸಾಗಬೇಕು ಅಂಥೇಳಿ ಫ್ರೋಬೆಲ್ರು ಹೇಳ್ತಾರೆ. ಇನ್ನು ಮಕ್ಕಳಲ್ಲಿ ಆಂತರಿಕ ಶಿಸ್ತು ಬರಬೇಕು, ಅದೇ ಮೂಲ ಮಂತ್ರವಾಗಬೇಕು. ಶಿಸ್ತು ಎನ್ನುವುದು ಶಿಕ್ಷಕರ ಹೆದರಿಕೆಯಿಂದ ಬರುವಂಥದ್ದಲ್ಲ. ಶಿಕ್ಷಕರು ಕಣ್ಮುಂದಿದ್ದಾಗ ಮಕ್ಕಳು ಅವರ ಹೆದರಿಕೆಗಾಗಿ ಆ ಶಿಸ್ತನ್ನು ರೂಢಿಸ್ಕೊಳ್ತಾರೆ. ಶಿಕ್ಷಕರು ಇಲ್ಲದಾಗ ಮಕ್ಕಳು ಮತ್ತೆ ಯಥಾ ಪ್ರಕಾರ ಗಲಾಟೆ ಮಾಡುತ್ತಾರೆ. ಅದರ ಬದಲಿ ನಾನು ಈ ರೀತಿ ಮಾಡೋದು ಸರಿ ಅಲ್ಲ ಅಂತ ಅವರು ತಮ್ಮೊಳಗೆ ತಿಳ್ಕೊಂಡು ಬಿಟ್ರೆ ಅದು ಆಂತರಿಕ ಶಿಸ್ತು. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವುದು ಹೌದು, ಯಾವುದು ಅಲ್ಲ, ಯಾವುದು ಸರಿ, ಯಾವುದು ತಪ್ಪು ಅನ್ನುವುದನ್ನು ಮಕ್ಕಳಿಗೆ ನಾವು ಇಂಟರ್ನಲ್ ಮನವರಿಕೆ ಮಾಡಿದ್ವಿ ಅಂತಂದರೆ, ಅದೇ ಮೂಲ ಮಂತ್ರವಾಗಿ ಅವರು ತಿಳ್ಕೊಂಡ್ರು ಅಂತಂದರೆ, ಶಿಕ್ಷಕರು ಇರಲಿ ಇರದೇ ಇರಲಿ ಮಕ್ಕಳು ಶಿಸ್ತಿನಿಂದ ವರ್ತಿಸುತ್ತಾರೆ. ಶಿಕ್ಷಣ ಮತ್ತು ಸಮಾಜ ಜೊತೆಗೂಡಿ ಸಾಗಬೇಕು. ನೋಡ್ರಿ, ಎಲ್ಲಿ ಸಾಮಾಜಿಕ ಪ್ರಗತಿ ಆಗಿದೆಯೋ ಅಲ್ಲಿ ಖಂಡಿತವಾಗಿಯೂ ಶಿಕ್ಷಣ ಚೆನ್ನಾಗಿದೆ ಅಂತ ಅರ್ಥ. ಅಥವಾ ಎಲ್ಲಿ ಶಿಕ್ಷಣ ಚೆನ್ನಾಗಿದೆಯೋ ಅಲ್ಲಿ ಸಮಾಜವೂ ಚೆನ್ನಾಗಿಯೇ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಎಲ್ಲಿ ಶಿಕ್ಷಣ ಕನಿಷ್ಠ ಮಟ್ಟದಲ್ಲಿದೆಯೋ ಅಂದರೆ ಅಲ್ಲಿ ಸರಿಯಾಗಿ ಶಿಕ್ಷಕರು ಇಲ್ಲ, ಅಥವಾ ಇದ್ದ ಶಿಕ್ಷಕರು ಸರಿಯಾಗಿ ಪಾಠ ಮಾಡಲ್ಲ, ಅಥವಾ ಶಾಲೆಗೆ ಸರಿಯಾಗಿ ಬರಲ್ಲ, ಮಕ್ಕಳು ಬಂದರು ಬರಲಿಲ್ಲ, ಇಂಥ ಅಸ್ತವ್ಯಸ್ತತೆ ಶಿಕ್ಷಣದೊಳಗಿತ್ತು ಅಂದರೆ ಅಲ್ಲಿ ಸಮಾಜವೂ ಸರಿಯಾಗಿಲ್ಲ ಅಂತಲೇ ಅರ್ಥ. ಎಲ್ಲಿ ಸಮಾಜದೊಳಗೆ ಬರೀ ಕೊಲೆ, ಸುಲಿಗೆ, ಮೋಸ, ವಂಚನೆ, ದಗಾಕೋರ್ತನ ಇಂಥವೆಲ್ಲ ತಾಂಡವವಾಡ್ತಿದ್ರೆ ಆ ಸಮಾಜದೊಳಗೆ ಅಲ್ಲಿ ಶಿಕ್ಷಣವೂ ಕೂಡ ಕನಿಷ್ಠ ಮಟ್ಟದಲ್ಲಿ ಅದ ಅಂತ ಅರ್ಥ. ಇದನ್ನು ತಿಳ್ಕೋಬೇಕು ನಾವು. ಹೀಗಾಗಿ ಶಿಕ್ಷಣ ಮತ್ತು ಸಮಾಜಗಳು ಜೊತೆಯಾಗಿ ಹೋಗಬೇಕು. ಶಿಕ್ಷಣದ ಬೇಡಿಕೆಗಳನ್ನು ಸಮಾಜ ಪೂರೈಸಬೇಕು, ಸಮಾಜದ ಬೇಡಿಕೆಗಳನ್ನು ಶಿಕ್ಷಣ ಪೂರೈಸಬೇಕು. ಹೀಗಾಗಿ ಶಿಕ್ಷಣ ಮತ್ತು ಸಮಾಜ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಶಾಲೆ ಮಕ್ಕಳ ಕೈತೋಟ ಅಥವಾ ಆ ಶಾಲೆಗೆ ಬಾಲೋದ್ಯಾನ ಅಂತನೂ ಫ್ರೋಬೆಲ್ರವರು ಕರೀತಾರೆ. ಇನ್ನು ಮಕ್ಕಳು ಸಾಮಾಜಿಕ ಚಟುವಟಿಕೆಗಳಲ್ಲೂ ಭಾಗಿಯಾಗಬೇಕು ಅಂತ ಹೇಳ್ತಾರೆ ಫ್ರೋಬೆಲ್ರವರು. ಸಾಮಾಜಿಕ ಚಟುವಟಿಕೆಗಳು ಅಂತಂದರೆ ಅದು ಸಂತೆ ಇರಬಹುದು, ಜಾತ್ರೆ ಇರಬಹುದು, ಯಾವುದಾದ್ರೂ ಕಾರ್ಯಕ್ರಮಗಳಿರಬಹುದು, ಕೊಡುಕೊಳ್ಳುವಿಕೆ ಇರಬಹುದು, ವ್ಯವಹಾರ ಇರಬಹುದು. ಇಂಥಲ್ಲಿಯೂ ಕೂಡ ಮಕ್ಕಳು ಭಾಗಿಗಳಾಗಬೇಕು. ಅಂದ್ರೆ ಒಂದು ವ್ಯಾವಹಾರಿಕ ಜ್ಞಾನ ಮಕ್ಕಳಿಗೆ ಸಿಗ್ತದೆ ಅಂಥೇಳಿ ಫ್ರೋಬೆಲ್ರವರು ಹೇಳ್ತಾರೆ. ಇನ್ನು ಮಕ್ಕಳ ವ್ಯಕ್ತಿತ್ವ ಪರಿಪೂರ್ಣದೆಡೆಗೆ ಸಾಗಬೇಕು.
ಪರಿಪೂರ್ಣದೆಡೆಗೆ ಅಂತಂದರೆ ವಿವೇಕಾನಂದರು ವ್ಯಕ್ತಿತ್ವ ಪರಿಪೂರ್ಣ, ಗಾಂಧಿಯವರ ವ್ಯಕ್ತಿತ್ವ ಪರಿಪೂರ್ಣ, ಬಸವಣ್ಣನವರ ವ್ಯಕ್ತಿತ್ವ ಪರಿಪೂರ್ಣ, ಅಕ್ಕ ಮಹಾದೇವಿ ವ್ಯಕ್ತಿತ್ವ ಪರಿಪೂರ್ಣ. ಏನು ಮಹಾನ್ ವ್ಯಕ್ತಿಗಳು ಜಗತ್ತಿನೊಳಗೆ ಆಗಿ ಹೋಗಿದ್ದಾರೆ, ಅವರ ವ್ಯಕ್ತಿತ್ವಗಳು ಪರಿಪೂರ್ಣವಾಗಿದ್ವು. ಹೇಗಂತಂದ್ರೆ ಮನೆಯಿಂದ ದೊರೆತ ಶಿಕ್ಷಣ, ಶಾಲೆಯಿಂದ ದೊರೆತ ಶಿಕ್ಷಣ, ಗುರುವಿನಿಂದ ದೊರೆತ ಶಿಕ್ಷಣದಿಂದ ಅವರ ವ್ಯಕ್ತಿತ್ವ ಪರಿಪೂರ್ಣವಾಗಿತ್ತು. ಅಂಥದ್ದೇ ಪರಿಪೂರ್ಣತೆ ಶಿಕ್ಷಣದಿಂದ ಮಕ್ಕಳಿಗೆ ಸಿಗಬೇಕು. ಆ ಹಿನ್ನೆಲೆಯೊಳಗೆ ನಮ್ಮ ಶಾಲೆಗಳು, ಶಾಲೆ ಎಂಬುದು ಒಂದು ಚಿಕ್ಕ ಕೈತೋಟ, ಮಕ್ಕಳೇ ಅಲ್ಲಿಯ ಎಳೆಯ ಸಸಿಗಳು, ಶಿಕ್ಷಕರೇ ಅದರ ಎಚ್ಚೆತ್ತ ಕಾವಲುಗಾರ ಅಂಥೇಳಿ ಫ್ರೊಬೆಲ್ರವರು ಹೇಳಿದರು. ಇವರ ತತ್ವಗಳನ್ನು, ಚಿಂತನೆಗಳನ್ನು ನಮ್ಮ ಶಿಕ್ಷಣದೊಳಗೆ ನಾವು ಅನುಷ್ಠಾನ ಮಾಡಿದರೆ ಮಕ್ಕಳಿಗೆ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ ಅನ್ನುವಂಥ ಮಾತು. ಇನ್ನು ಮುಂದೆ ಡಾಕ್ಟರ್ ಮೇರಿಯಾ ಮಾಂಟೆಸರಿಯವರು ಏನು ಹೇಳಿದರು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಡಾಕ್ಟರ್ ಮೇರಿಯಾ ಮಾಂಟೆಸರಿ ಇವರದು ಮಕ್ಕಳ ಮನೆ, ಇವರ ಶಿಕ್ಷಣ ಪದ್ಧತಿ. ಡಾಕ್ಟರ್ ಮೇರಿಯಾ ಮಾಂಟೆಸರಿಯವರ ಬಗ್ಗೆ ಅವರ ಜೀವನ ಚರಿತ್ರೆ ತುಂಬ ರೋಚಕ. ಕೆಲವು ಮಾತುಗಳಲ್ಲಿ ಅವರ ಜೀವನದ ಬಗ್ಗೆ ಹೇಳಿ ಆನಂತರ ಅವರ ತಾತ್ವಿಕ ಚಿಂತನೆಗಳ ಬಗ್ಗೆ, ಶೈಕ್ಷಣಿಕ ಚಿಂತನೆಗಳ ಬಗ್ಗೆ ನೋಡೋಣ. ಡಾಕ್ಟರ್ ಮೇರಿಯಾ ಮಾಂಟೆಸರಿಯವರು ಇಟಲಿ ದೇಶದ ರೋಮ್ ನಗರದ ಮಹಿಳೆ. ಪ್ರೊಫೆಸರ್ ವಿ.ಜಿ. ಮಾರಿಹಾಳ್ ಸರ್ ಅವರು, ನಮ್ಮ ಗುರುಗಳು, ಅವರು ಹೇಳ್ತಿದ್ರು, ಯಾವಳು ಚಿತ್ರನಟಿಯಾಗಬೇಕೆಂದು ಬಯಸಿದ್ದಳೋ ಅಂಥವಳು ಜಗತ್ತಿನ ಶ್ರೇಷ್ಠ ಶಿಕ್ಷಣ ತಜ್ಞೆಯಾಗಬೇಕಾಗಿ ಬಂದುದು ವಿಧಿಯ ವೈಚಿತ್ರ್ಯ ಅಂಥೇಳಿ ಮಾರಿಹಾಳ್ ಸರ್ ಅವರು ಹೇಳ್ತಿದ್ರು. ಭಾಳ ಸುಂದರ ಹೆಣ್ಣುಮಗಳು. ಸುಮಾರೀಗ 150 ವರ್ಷಗಳ ಹಿಂದೆ ಅವರು ಶಾಲೆ ಕಾಲೇಜುಗಳಿಗೆ ಹೋಗಬೇಕಾದ್ರೆ ಮನೆಯಲ್ಲೇ ಮೊದಲು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ವಿರೋಧ. ಅವರ ತಂದೆ ಮಾಂಟೆಸರಿಯವರು ಶಿಕ್ಷಣ ಪಡೆಯುವುದು ಅವರ ತಂದೆಗೆ ಬೇಕಾಗಿರಲಿಲ್ಲ. ಆದರೆ ಈ ಮಹಿಳೆ ಹಠ ಹಿಡಿದು ಬಹಳ ಉನ್ನತವಾದಂಥ ಶಿಕ್ಷಣವನ್ನು ಪಡ್ಕೊಂಡ್ರು. ಅವರು ಮೊಟ್ಟ ಮೊದಲ ಇಟಲಿ ದೇಶದ MD ಪದವಿಯನ್ನು ಪಡೆದಂಥ ಹೆಣ್ಣುಮಗಳು. ಎಂಥದ್ದೇ ಕಷ್ಟದ ಸಂದರ್ಭದಲ್ಲೂ ಕೂಡ ಇವರಲ್ಲಿರ್ತಕ್ಕಂಥ ಕಲಿಬೇಕು ಅಂತಕ್ಕಂಥ ಹಸಿವು ಇವರಿಗೆ ಬಹಳ ಉನ್ನತವಾದಂಥ ಸ್ಥಾನಕ್ಕೆ ಕರೆದುಕೊಂಡು ಹೋಯಿತು. ಇವರು ಕಾಲೇಜಕ್ಕೆ ಹೋಗುವ ಪ್ರಸಂಗ ಬಂದಾಗ, MD ಕಲಿಯುವಾಗ, ಡಾಕ್ಟರ್ ಆಫ್ ಮೆಡಿಸಿನ್ ಕಲಿಯುವಾಗ ಇಡೀ ಕಾಲೇಜೊಳಗೆ ಎಲ್ಲರೂ ಪುರುಷರೇ ಇದ್ದಾಗ ಮಾಂಟೆಸರಿ ಒಬ್ಬರೇ ಹೆಣ್ಮಗಳು. ಅವರು ಕಾಲೇಜಿಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದಷ್ಟು ಉಡಾಳ ಹುಡುಗರು ಹಿಂದೆ ಬೆನ್ನು ಹತ್ತಿ ಉಫ್ ಅಂತ ಹಿಂದೆ ಊದ್ತಿದ್ರಂತೆ. ಅವಾಗ ಮಾಂಟೆಸರಿಯವರು ಅಂತಿದ್ರಂತ, ಊದ್ರಿ ನೀವು ಊದ್ದಷ್ಟು ನಾನು ಮ್ಯಾಲೆ ಹಾರ್ತೀನಿ ಅಂತ. ಇನ್ನೊಂದು ಪ್ರಸಂಗ, ಶಿಕ್ಷಕರು ಪಾಠ ಮಾಡ್ತಾ ಇರಬೇಕಾದ್ರೆ ಡೆಸ್ಕ್ನಲ್ಲಿ ಕುಳಿತಂತಹ ವಿದ್ಯಾರ್ಥಿಗಳು ತಮ್ಮ ಮುಂದೆ ಕುಳಿತಂಥ ಡಾಕ್ಟರ್ ಮಾಂಟೆಸರಿಯವರ ಕಾಲಿಗೆ ಹಿಂದಿನಿಂದ ಬಡಿಸ್ತಿದ್ರಂತೆ, ತಮ್ಮ ಕಾಲು ಬಡಿಸ್ತಿದ್ರಂತೆ. ಆವಾಗ ಒಂದು ಸಲ ಮಾಂಟೆಸರಿಯವರು ಕೆಕ್ಕರಿಸಿ ಆ ವಿದ್ಯಾರ್ಥಿಗಳ ಕಡೆಗೆ ನೋಡಿದ್ರಂತೆ. ಆವಾಗ ಆ ವಿದ್ಯಾರ್ಥಿ ಹೇಳ್ತಾನೆ, ನಾನಿನ್ನೂ ಬದುಕಿದ್ದೀನಿ, ಮಾಂಟೆಸರಿಯವರು ನೋಡಿದ ನೋಟಕ್ಕೆ ನಾನು ಸುಟ್ಟ ಹೋಗಬೇಕಾಗಿತ್ತು, ಆದರೂ ನಾನು ಬದುಕಿನಿ ಅಂತಂದ್ರೆ ನಾನು ಚಿರಂಜೀವಿಯೇ ಇರಬೇಕು ಅಂಥೇಳಿ. ಅಂದರೆ ಹೆಂಗೆ ನೋಡಿರ್ಬೇಕಂತವ್ರು. ಹೀಗ MD ಪದವಿಯನ್ನು ಪಡೆದಂಥ ಮಾಂಟೆಸರಿಯವರು ರೋಮ್ ಪಟ್ಟಣದ 7 ಬೀದಿಗಳು ಸೇರುವಲ್ಲಿ ಒಂದು ಸಲ ಭಾಷಣ ಮಾಡುವಂಥ ಪ್ರಸಂಗ ಬಂತು. ವೇದಿಕೆಯನ್ನೇರಿ ನಿರರ್ಗಳವಾಗಿ ಮಾಂಟೆಸರಿಯವರು ಭಾಷಣ ಮಾಡಿದ್ರೆ ಚಪ್ಪಾಳೆಗಳ ಸುರಿಮಳೆ. ಅದೇ ಸಂದರ್ಭದೊಳಗೆ ಮಾಂಟೆಸರಿಯವರ ತಂದೆಯೂ ಕೂಡ ಅಲ್ಲಿ ನಿಂತು ಅವರು ಮಾಂಟೆಸರಿಯವರು ಉಪನ್ಯಾಸ ಕೇಳಿದರು. ಎಂಥ ಅದ್ಭುತ ಮಗಳನ್ನು ನಾನು ಹೆತ್ತಿದ್ದೇನೆ ಅಂಥೇಳಿ ಅವರು ಕಣ್ಣೊಳಗೆ ನೀರು ಬಂದು
ಜೊತೆಗೆ ಎಲ್ಲರೂ ಮಾಂಟೆಸರಿಯವರ ತಂದೆಯವರನ್ನು ಅಭಿನಂದಿಸುವವರೇ. ಎಂಥ ಅದ್ಭುತ ಮಗಳನ್ನು ನೀವು ಜಗತ್ತಿಗೆ ಕೊಟ್ರಿ ಅಂಥೇಳಿ ಆ ತಂದೆಯನ್ನು ಎಲ್ಲರೂ ಅಭಿನಂದಿಸುವವರೇ. ಇಂಥ ಮಾಂಟೆಸರಿಯವರು ಮಕ್ಕಳ ಶಿಕ್ಷಣದ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿದವರು. ಅವರು ತಮ್ಮ ಶಿಕ್ಷಣ ಪದ್ಧತಿಯನ್ನು ಮಕ್ಕಳ ಮನೆ ಅಂಥೇಳಿ ಕರೆದ್ರು. ಜೊತೆಗೆ ಅವರು ಶಿಕ್ಷಣ ಅಂದರೆ ಏನು ಅಂತ ಹೇಳ್ತಾರೆ. ಮಕ್ಕಳು ಸ್ವಸಂತೋಷದಿಂದ ಕಲಿಯಬೇಕು. ನೋಡ್ರಿ, ತಂದೆಯ ಒತ್ತಾಯಕ್ಕೆ, ತಾಯಿಯ ಒತ್ತಾಯಕ್ಕೆ, ಶಿಕ್ಷಕರ ಒತ್ತಾಯಕ್ಕೆ ಮಕ್ಕಳು ಕಲಿಯೋದಲ್ಲ. ಮಕ್ಕಳು ಸ್ವಸಂತೋಷದಿಂದ ಕಲಿಯಬೇಕು. ಶಿಕ್ಷಕ ಕೇವಲ ಮಾರ್ಗದರ್ಶಿ. ಮಕ್ಕಳ ಸ್ವಯಂ ಶಿಕ್ಷಣವೇ ನಿಜವಾದ ಶಿಕ್ಷಣ. ನೋಡ್ರಿ, ನಾವು ಬರೀ ಗೈಡ್ ಮಾಡೋದಷ್ಟೇ. ಈ ದಾರಿಯಿಂದ ಹೋದ್ರೆ ಹಿಂಗಾಗ್ತದೆ, ಈ ದಾರಿಯಿಂದ ಹೋದ್ರೆ ಹಿಂಗಾಗ್ತದೆ, ನಾವು ಹೇಳೋದಷ್ಟೇ. ನೀ ಹಿಂಗೆ ಮಾಡು, ಇದು ಹಿಂಗೆ ಇರಬೇಕು, ಅದು ಹಂಗೆ ಇರಬೇಕು ಅಂಥೇಳಿ ಯಾವ ಶಿಕ್ಷಕರು ಇಲ್ಲಿ ಹೇಳಕೂಡದು. ತಮ್ಮ ಸರ್ವಾಧಿಕಾರವನ್ನು ಇಲ್ಲಿ ಪ್ರದರ್ಶಿಸಕೂಡದು. ನನ್ನ ವಿಚಾರಗಳನ್ನೇ ನೀನು ಅಳವಡಿಸ್ಕೋಬೇಕು ಅಂಥೇಳಿ ಒತ್ತಾಯ ಹೇರಕೂಡದು ಅಂಥೇಳಿ ಮಾಂಟೆಸರಿಯವರು ಹೇಳ್ತಾರೆ. ಇನ್ನು ಅವರ ಶೈಕ್ಷಣಿಕ ಚಿಂತನೆಗಳು ಏನಾಗಿದ್ವು? ವ್ಯಕ್ತಿತ್ವದ ವಿಕಾಸದ ಪ್ರೇರಕ ಶಕ್ತಿ. ಮಕ್ಕಳ ವ್ಯಕ್ತಿತ್ವ ವಿಕಾಸ ಆಗಬೇಕಾದ್ರೆ ಎಜುಕೇಷನ್ ಒಂದು ಪ್ರೇರಕ ಶಕ್ತಿ ಆಗಬೇಕು ಅಂಥೇಳಿ. ಯಾವುದೇ ಸಂಗತಿಗಳು ನಮ್ಮೊಳಗೆ ಬರಬೇಕು ಅಂದ್ರೆ ಹಿಂದೆ ಪ್ರೇರಣೆ ಇದ್ದಾಗ ಮಾತ್ರ ಸಾಧ್ಯದ. ಮೋಟಿವೇಶನ್ ಇರದಿದ್ರೆ ಯಾವುದೂ ಸಾಧ್ಯ ಆಗಲ್ಲ. ಮಗುವಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು. ಅಂದರೆ ತಾಯಿಯಾಗಲಿ, ತಂದೆಯಾಗಲಿ, ಗುರುವಾಗಲಿ ಯಾರೂ ತಮ್ಮ ವಿಚಾರಗಳನ್ನು ಮಕ್ಕಳ ಮ್ಯಾಗ ಹೇರಬಾರ್ದು ಅಂಥೇಳಿ. ಮಗು ತಾನು ಏನು ಆಗಬೇಕು ಅಂತಾನೆ ಅದನ್ನು ಆಗಕ್ಕೆ ಬಿಡ್ರಿ ಅಂಥೇಳಿ. ಶಿಕ್ಷಕ ಆಗ್ತಿದ್ರೆ ಶಿಕ್ಷಕ ಆಗಲಿ, ಡಾಕ್ಟರ್ ಆಗ್ತಿದ್ರೆ ಡಾಕ್ಟರ್ ಆಗಲಿ, ವಿಜ್ಞಾನಿ ಆಗ್ತಿದ್ರೆ ವಿಜ್ಞಾನಿ ಆಗಲಿ, ಗೌಂಡಿ ಆಗ್ತಿದ್ರೆ ಗೌಂಡಿ ಆಗಲಿ, ಮ್ಯೂಸಿಷಿಯನ್ ಆಗ್ತಿದ್ರೆ ಮ್ಯೂಸಿಷಿಯನ್ ಆಗಲಿ, ಒಂದು ಹೋಟೆಲ್ ಮಾಡ್ತಿದ್ರೆ ಹೋಟೆಲ್ ಮಾಡಲಿ, ಬಸ್ ಡ್ರೈವರ್ ಆಗ್ತಿದ್ರೆ ಡ್ರೈವರ್ ಆಗಲಿ, ಪೊಲೀಸ್ ಆಗ್ತಿದ್ರೆ ಪೊಲೀಸ್ ಆಗಲಿ. ಅವರ ಮಕ್ಕಳ ಆಸಕ್ತಿ, ಅಭಿರುಚಿ, ಒಲವುಗಳು ಏನದಾವ ಅದಕ್ಕೆ ತಕ್ಕಂತೆ ಅವರು ಆಗಲಿ ಅಂತ ಹೇಳಿದ್ರೆ ಮಾಂಟೆಸರಿಯವರು ಹೇಳ್ತಾರೆ. ಶಿಕ್ಷಕರಾದವರು ಮಕ್ಕಳ ಭಿನ್ನತೆಗಳನ್ನು ಗುರುತಿಸಿ ಪಾಠ ಮಾಡಬೇಕು. ಒಂದು ತರಗತಿಯೊಳಗೆ ಹಲವಾರು ವಿದ್ಯಾರ್ಥಿಗಳಿರ್ತಾರೆ, ಹಲವಾರು ವಿಚಾರಗಳಿದ್ದವರು ಇರ್ತಾರೆ. ಒಬ್ಬೊಬ್ಬರು ವಿಚಾರಗಳು ಒಬ್ಬೊಬ್ಬರಂತೆ ಇರೋಂಗಿಲ್ಲ. ನೋಡ್ರಿ, ದೈಹಿಕವಾಗಿ ನಾವು ನೋಡಿದ್ರೆ ಎತ್ತರಿದ್ದವರು, ಮಧ್ಯಮ ಇದ್ದವರು, ಗೆಡ್ಡಿದ್ದವರು, ಮತ್ತು ಇನ್ನು ಅದರೊಳಗೆ ಭಾಳ ಕೆಂಪು ಬಣ್ಣಿದ್ದವರು, ಮಧ್ಯಮ ಇದ್ದವರು, ಕಪ್ಪಿದ್ದವರು, ಕಡು ಕಪ್ಪು ಇದ್ದವರು, ಸ್ವಭಾವಗಳಲ್ಲಿ ಸಿಟ್ಟಿದ್ದವರು, ಸಮಾಧಾನ ಇದ್ದವರು, ಸಂತೋಷ ಪಡುವವರು, ಅಸಹನೆ ಪಡುವವರು, ಹಿಂಗೆ ಹಲವಾರು ರೀತಿಯ ಭಿನ್ನ 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 ಮನೋಭಾವದ ವಿದ್ಯಾರ್ಥಿಗಳು ತರಗತಿಯಲ್ಲಿ ನಾವು ನೋಡ್ತೀವಿ. ಈ ಭಿನ್ನತೆಗಳನ್ನು ಗುರುತಿಸಿ ನಾವು ಶಿಕ್ಷಕರಾದವರು ಪಾಠ ಮಾಡಬೇಕು ಅಂಥೇಳಿ ಮಾಂಟೆಸರಿಯವರು ಹೇಳ್ತಾರೆ. ಇನ್ನು ಸ್ವಯಂ ಶಿಕ್ಷಣದ ಮೂಲಕ ಜ್ಞಾನ. ನೋಡಿರಿ, ಪಠ್ಯ ಸಹಪಠ್ಯ ಚಟುವಟಿಕೆಗಳ ಜೊತೆಗೆ ಹೊರಗಿನ ಶಿಕ್ಷಣವೂ ಬೇಕು ಅಂತ ಹೇಳ್ತಾರೆ ಅವರು. ಸ್ವತಃ ಮಕ್ಕಳ ಅನಿಸಿಕೆಗಳೇನು, ಮಕ್ಕಳ ಅಭಿಪ್ರಾಯಗಳೇನು, ನಾನು ಇಂಥದ್ದನ್ನು ಕಲಿಬೇಕದ ಅಂತೇನರೆ ಆ ಮಗು ಅಂತಿತ್ತು ಅಂದರೆ ಅದಕ್ಕೆ ತಕ್ಕಂತೆ ಶಿಕ್ಷಣವನ್ನು ಸಂಯೋಜಿಸಬೇಕು ಅಂಥೇಳಿ. ಇನ್ನು ಇವರು ಕೂಡ ರೂಸೋರವರಂತೆ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪಾಠ ಪ್ರವಚನಗಳು ಸಾಗಬೇಕು, ಮಗು ಕಲಿಬೇಕು ಅಂತ ಹೇಳ್ತಾರೆ. ಇನ್ನು ಪಂಚೇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೆ ಸೂಕ್ತವಾದಂಥ ತರಬೇತಿ ಸಿಗಬೇಕು ಅಂತ ಎಲ್ಲ ಶಿಕ್ಷಣ ತಜ್ಞರು ಹೇಳಿದ್ದಾರೆ. ಇನ್ನು ದೈಹಿಕ ಶಿಕ್ಷಣ ಅಗತ್ಯ ಅಂತ ಇವರು ಕೂಡ ಹೇಳ್ಯಾರ. ಇನ್ನು ಕ್ರೀಡಾ ಚಟುವಟಿಕೆಗಳು ಬೇಕೇ ಬೇಕು. ಬರೀ ತರಗತಿಯ 4 ಗೋಡೆಗಳ ಮಧ್ಯೆ ಪಾಠ ಮಾಡುವುದರ ಬದಲಿ ಪಾಠ ಮಾಡುವುದರ ಜೊತೆಗೆ ಹೊರಗಿನ ಶಿಕ್ಷಣ, ಆಟದ ಮೈದಾನದಲ್ಲಿಯ ಶಿಕ್ಷಣ ಮಕ್ಕಳಿಗೆ ಬಹಳ ಅಗತ್ಯ ಅನ್ನುವಂಥ ಮಾತು ಮಾಂಟೆಸರಿಯವರು ಹೇಳ್ತಾರೆ. ಇನ್ನು ಈ ಶಿಕ್ಷಣ ತತ್ವಗಳು ಅಥವಾ ವಿಚಾರಗಳನ್ನು ನಾವು ಶಿಕ್ಷಕರಾದವರು ಅಳವಡಿಸಿಕೊಳ್ಳುವುದರ ಜೊತೆಗೆ ಇನ್ನು ಜಾನ್ ಡ್ಯೂಯಿಯವರು ಶಿಕ್ಷಣದ ಬಗ್ಗೆ ಏನು ಹೇಳಿದರು, ಅವರ ವಿಚಾರಗಳು ಏನಾಗಿದ್ದು ಅನ್ನೋದ್ರ ಬಗ್ಗೆ ನೋಡೋಣ. ಜಾನ್ ಡ್ಯೂಯಿಯವರು ಅಮೇರಿಕಾದ ಶ್ರೇಷ್ಠ ಶಿಕ್ಷಣ ತಜ್ಞರು. ಅವರು ಉಳಿದವರಿಗಿಂತ ಸ್ವಲ್ಪ ಭಿನ್ನ. ಫ್ರೊಬೆಲ್ರವರು ಮಕ್ಕಳ ತೋಟ ಅಂತಂದರು, ಮಾಂಟೆಸರಿಯವರು ಮಕ್ಕಳ ಮನೆ ಅಂತಂದರು, ರೂಸೋರವರು ಮಗು ಕೇಂದ್ರಿತ ಶಿಕ್ಷಣ ಅಂತಂದರು. ಫ್ರೊಬೆಲ್ರವರು ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡಿದರು. ಅದೇನು ಅಂದ್ರೆ
ಪ್ರಯೋಗಶಾಲೆ. ಅಂದ್ರೆ ಮಕ್ಕಳಿಗೆ ಏನು ನೀವು ಶಿಕ್ಷಣವನ್ನು ಕೊಡುತ್ತೀರಿ ಅದು ಪ್ರಾಕ್ಟಿಕಲ್ ನಾಲೆಜ್ ಆಗಿದ್ದರೆ ಮಾತ್ರ ಅದು ಒಳ್ಳೆಯ ಶಿಕ್ಷಣ ಅನ್ನೋ ವಿಚಾರವನ್ನು ಮಂಡಿಸಿದರು ಅವರು. ಹಾಗಂಥೇಳಿ ಥಿಯರಿ ಬ್ಯಾಡ್ ಅಂತಲ್ಲ, ಥಿಯರಿನೂ ಇರಲಿ, ಆ ಥಿಯರಿಯ ಜೊತೆಗೆ ಒಂದಷ್ಟು ಪ್ರಾಕ್ಟಿಕಲ್ ನಾಲೆಜ್ ಮಕ್ಕಳಿಗೆ ಸಿಗುವಂತಾದರೆ ಆ ಶಿಕ್ಷಣಕ್ಕೆ ಒಂದು ಮೆರಗ ಇರ್ತದೆ ಅನ್ನುವಂಥ ವಿಚಾರವನ್ನು ಜಾನ್ ಡ್ಯೂಯಿಯವರು ಬಹಳ ಚೆನ್ನಾಗಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಹಾಗಾದರೆ ಜಾನ್ ಡ್ಯೂಯಿಯವರು ಶಿಕ್ಷಣ ಅಂದರೆ ಏನು ಅನ್ನೋದ್ರ ಬಗ್ಗೆ ಅವ್ರು ಏನು ಹೇಳ್ತಾರಂತಂದ್ರೆ, ವ್ಯಕ್ತಿಯಲ್ಲಿರುವ ಸಾಮರ್ಥ್ಯಗಳು ಅಂದರೆ ದೈಹಿಕ, ಮಾನಸಿಕ, ಬೌದ್ಧಿಕ ಶಕ್ತಿ ಸಾಮರ್ಥ್ಯಗಳು ವಿಕಸಿಸುವಂತೆ ಮಾಡಿ ಅಂದರೆ ಅರಳುವಂತೆ ಮಾಡಿ ಮಗುವನ್ನು ಪರಿಸರಕ್ಕೆ ಹೊಂದುವಂತೆ ಮಾಡುವುದೇ ಶಿಕ್ಷಣ. ಮಗುವನ್ನು ಪರಿಸರಕ್ಕೆ ಹೊಂದುವಂತೆ ಮಾಡುವುದೇ ಶಿಕ್ಷಣ. ಪರಿಸರ ಅಂದರೆ ಯಾವ್ಯಾವುದು ಪರಿಸರ? ಮನೆಯ ಪರಿಸರ ಆಗಿರಬಹುದು, ಸಮಾಜದ ಪರಿಸರ ಆಗಿರಬಹುದು, ಸಂಘ ಸಂಸ್ಥೆಗಳ ಪರಿಸರ ಆಗಿರಬಹುದು, ಶಾಲೆಯ ಪರಿಸರ, ಕಾಲೇಜಿನ ಪರಿಸರ, ಧಾರ್ಮಿಕ ಪರಿಸರ, ಆಧ್ಯಾತ್ಮಿಕ ಪರಿಸರ, ಸಾಂಸ್ಕೃತಿಕ ಪರಿಸರ, ಇನ್ನು ಪಕ್ಕದ ರಾಜ್ಯದ ಪರಿಸರ. ನಾವು ತಮಿಳುನಾಡಿಗೆ ಹೋದರೆ ಭಿನ್ನ ಪರಿಸರ ಕಾಣುತ್ತೇವೆ, ಕೇರಳಕ್ಕೆ ಹೋದರೆ ಭಿನ್ನ ಪರಿಸರ ಕಾಣ್ತೇವೆ, ಬಿಹಾರಕ್ಕೆ ಹೋದರೆ ಇನ್ನೊಂದು ರೀತಿಯ ಸಾಮಾಜಿಕ ಪರಿಸರ ಕಾಣ್ತೇವೆ, ಉತ್ತರ ಪ್ರದೇಶಕ್ಕೆ ಹೋದರೆ ಇನ್ನಷ್ಟು ಭಿನ್ನ ಕಾಣ್ತೇವೆ, ಜಮ್ಮು ಕಾಶ್ಮೀರಕ್ಕೆ ಹೋದರೆ ಮತ್ತಷ್ಟು ಭಿನ್ನತೆ ಅಲ್ಲಿ ಕಾಣ್ತೇವೆ. ಇನ್ನು ಪಾಕಿಸ್ತಾನಕ್ಕೋ, ಅಮೇರಿಕಕ್ಕೋ, ಚೀನಾಕ್ಕೋ, ರಷ್ಯಾಕ್ಕೋ, ಜರ್ಮನಿ, ಜಪಾನ್ಗಳಿಗೆ ಹೋದರೆ ಭಿನ್ನವಾದಂಥ ಪರಿಸರವನ್ನು ಕಾಣ್ತೇವೆ. ಹೀಗಾಗಿ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಹೊಂದುವಂಥ ಮನಸ್ಥಿತಿಯನ್ನು ಬೆಳೆಸುವುದೇ ಶಿಕ್ಷಣ ಅಂಥೇಳಿ ಜಾನ್ ಡ್ಯೂಯಿಯವರು ಹೇಳ್ತಾರೆ. ಅಂದ್ರೆ ಶಿಕ್ಷಣಕ್ಕೆ ನೀರಿನ ಗುಣ ಬರಬೇಕಂತಾರೆ ಅವರು. ನೀರಿನ ಗುಣ ಅಂತಂದ್ರೆ ನೀರು ನೋಡ್ರಿ, ನೀವು ಎದರಾಗ ಹಾಕ್ತೀರಿ ಅದರ ಆಕಾರ ತಾಳ್ತದೆ. ಬಾಟ್ಲ ಅಂದರೆ ಬಾಟ್ಲ, ಗ್ಲಾಸ್ ಅಂದರೆ ಗ್ಲಾಸು, ಬೋಗೋಣಿ ಅಂದರೆ ಬೋಗೋಣಿ, ಪ್ಲೇಟ್ ಅಂದರೆ ಪ್ಲೇಟ್ನೊಳಗೆ, ಬಾಟ್ಲಿ ಒಳಗೆ ಅಂದರೆ ಬಾಟ್ಲಿ ಒಳಗೆ. ನೀವು ಎದರೊಳಗೆ ನೀರು ಹಾಕ್ತಿರೋ ಅದರ ಆಕಾರವನ್ನು ನೀರು ಹೊಂದುತ್ತದೆ. ಹಂಗೆ ಶಿಕ್ಷಣಕ್ಕೆ ಅಂಥ ಗುಣ ಬರಬೇಕು ಅಂತ. ಅಂದ್ರೆ ಸರಿಯಾದಂಥ ಶಿಕ್ಷಣ ಸಂಸ್ಕಾರವನ್ನು ಪಡೆದುಕೊಂಡು ಹೊರಬಂದಂಥ ಮಗು ಮನೆಯಿಂದ ಆರಂಭಿಸಿ ಶಾಲೆಗೆ, ಕಾಲೇಜುಗಳಿಂದ ಆರಂಭಿಸಿ ಜಗತ್ತಿನ ಯಾವುದೇ ಭಾಗದೊಳಗೆ ನಾಳೆ ವ್ಯವಸ್ಥಿತವಾಗಿ ಬದುಕುವಂಗಾಗಬೇಕು. ಆಯಾ ಪರಿಸರಗಳಲ್ಲಿ ಹೊಂದಿಕೊಂಡು ಬದುಕುವಂಗಾಗಬೇಕು ಮತ್ತು ಅಲ್ಲಿ ಅವ ಸಾಧಿಸಬೇಕು. ಅಂಥ ಶಿಕ್ಷಣವನ್ನು ಮಗುವಿಗೆ ಪ್ರಾಯೋಗಿಕವಾಗಿ ಅಂಥ ಶಿಕ್ಷಣವನ್ನು ಕೊಡಿ ಅಂಥೇಳಿ ಜಾನ್ ಡ್ಯೂಯಿಯವರು ಹೇಳ್ತಾರೆ. ಇನ್ನು ಅವರ ಶೈಕ್ಷಣಿಕ ಚಿಂತನೆಗಳು ಏನಾಗಿದ್ದವು ಅನ್ನೋದ್ರ ಬಗ್ಗೆ ನೋಡೋಣ. ಮಕ್ಕಳ ಆಸಕ್ತಿ, ಅಭಿರುಚಿ ಅರಿತು ಶಿಕ್ಷಣ ಕೊಡಿ. ಅಂದ್ರೆ ನಾವು ಕಲಿಯುವಾಗ SSLC ಮುಗಿದ ನಂತರ ನಾನು ನನ್ನ ಅಣ್ಣನ ಒತ್ತಾಯಕ್ಕೆ ಮಣಿದು ನಾನು ಕಾಮರ್ಸ್ ಆಯ್ದುಕೊಂಡೆ. ನನಗೆ ನಿಜವಾಗಿಯೂ ಆಸಕ್ತಿ, ಒಲವು, ಅಭಿರುಚಿ ಇದ್ದದ್ದು ಕಲಾ ವಿಭಾಗದತ್ತ. ಆದರೆ ನಾನು ವಾಣಿಜ್ಯ ವಿಭಾಗದ ಕಡೆಗೆ ಹೋದೆ. ಅಲ್ಲರೇ ಅದನ್ನು ಪೂರ್ಣ ಮಾಡಿದ್ನೇನು ಇಲ್ಲ. 2 ವರ್ಷ ಹಾಗೋ ಹೀಗೋ ವಾಣಿಜ್ಯ ವಿಭಾಗದ ವಿಷಯಗಳನ್ನು ಕಲಿತು ಅಲ್ಲಿ ಅತ್ಯಂತ ಕಳಪೆ ಸಾಧನೆ ಮಾಡಿ ಅದು ಬೇಡವಾಗಿ ನಾನು ಪದವಿಗೆ ಬಂದಾಗ ನಾನು ಕಲಾ ವಿಭಾಗವನ್ನು ಆಯ್ದುಕೊಂಡೆ. ನನ್ನ ಮಿತ್ರನ ತಂದೆ ಒಬ್ಬರು ಡಾಕ್ಟರ್, ಅವರು ವೈದ್ಯರಾದ್ದರಿಂದ ತಮ್ಮ ಮಗನೂ ಕೂಡ ವೈದ್ಯನೇ ಆಗಬೇಕು ಅಂಥೇಳಿ ಆ ವಿದ್ಯಾರ್ಥಿಗೆ, ಆ ನನ್ನ ಗೆಳೆಯನಿಗೆ ಕಲಾ ವಿಭಾಗದಲ್ಲಿ ಅಭಿರುಚಿ ಇದ್ದಾಗ್ಯೂ ಕೂಡ ಅವನನ್ನು ಸೈನ್ಸಿಗೆ ಕಳಿಸಿದ್ರು. ಅವ ಬೇಡ ಅಂದರೂ ಅವನಿಗೆ ಸೈನ್ಸಿಗೆ ಕಳಿಸಿದರು. ಮುಂದೆ 2 ವರ್ಷದ PUC ಸೈನ್ಸನ್ನು ಆತ 5 ವರ್ಷ ಮಾಡಬೇಕಾಯ್ತು. ಅಷ್ಟಾದರೂ ಪಾಲಕರಿಗೆ ತಿಳುವಳಿಕೆ ಬಂತೇನೂ ಇಲ್ಲ, ಅವನನ್ನು BSc ಮಾಡಿಸಿದ್ರು. ಆವಾಗ ಆತ ಹೇಳ್ದ,
ನಾನು ಒಲ್ಲೆ ಅಂದರೂ ನಮ್ಮಪ್ಪ ನಾನು ಡಾಕ್ಟ್ರ್ ಆಗಬೇಕು ಅಂತ ಬಯಸ್ತಾರೆ. ನನಗಂತೂ ಇದು ಕಲಿಯೋಕ್ಕೆ ಸಾಧ್ಯ ಇಲ್ಲ. ಇನ್ನು ಅಪ್ಪ ಹೇಳ್ಯಾನಂದ್ರೆ ಅನಿವಾರ್ಯ. ಕೊನೆಗೆ ಎಲ್ಲಿಗೆ ಬಂತು ಅಂದ್ರೆ ನಮ್ಮಪ್ಪನ ಕಿಶೆದೊಳಗೆ ರೊಕ್ಕರ ಎಷ್ಟು ಅದಾವ ನಾನು ನೋಡಬೇಕಾಗ್ಯದ ಅಂತ ಅಂದ. ಅಂಥ ವಿದ್ಯಾರ್ಥಿ ಆ ಸೈನ್ಸನ್ನು ಕಲಿಯೋಕ್ಕೆ ಸಾಧ್ಯವೇ ಆಗಲಿಲ್ಲ. ಆತ ತನ್ನ ಆಸಕ್ತಿ ಅಭಿರುಚಿಗೆ ಅನುಗುಣವಾಗಿ ಕಲಿಯಲು ಸಾಧ್ಯ ಆಗಲಿಲ್ಲ. ವಾಪಸ್ ಮನೆಗೆ ಹೋದ. ಇವತ್ತು ಆತ ಒಬ್ಬ ರೈತನಾಗಿ ಕೆಲಸ ಮಾಡಕತ್ತ, ನಿರಾಶನಾಗಿ. ಆದ್ದರಿಂದ ಪಾಲಕರಾದವರು, ಶಿಕ್ಷಕರಾದವರು ತಿಳ್ಕೋಬೇಕು, ಮಕ್ಕಳ ಆಸಕ್ತಿಗಳೇನದವ, ಅಭಿರುಚಿಗಳೇನದವ, ಅದಕ್ಕೆ ಅನುಗುಣವಾಗಿಯೇ ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಇನ್ನು ಎರಡನೇದಾಗಿ ಸಮಾಜ ಜೀವನಕ್ಕೆ ಹೊಂದುವ ಶಿಕ್ಷಣ ಕೊಡಬೇಕು ನಾವು. ನಾನು ಆಗ ಹೇಳೀನಿ, ಪರಿಸರಕ್ಕೆ ಹೊಂದುವ ಶಿಕ್ಷಣ. ನಮ್ಮ ಸಮಾಜ ಎಂಥದ್ದದೆ, ಯಾವ ವಿಚಾರಗಳ ಆಧಾರದ ಮೇಲೆ ಸಮಾಜ ರೂಪುಗೊಂಡಿದೆ? ಶರಣರ ವಿಚಾರಗಳದಾವೋ, ದಾಸ ಪರಂಪರೆಯ ವಿಚಾರಗಳದಾವೋ, ಅಥವಾ ನಮ್ಮ ಸಂವಿಧಾನವೇ, ನಮ್ಮ ಸಂವಿಧಾನದ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವಕ್ಕೆ ಅನುಗುಣವಾದಂಥ ಸಮಾಜವಿದೆಯೋ, ಅಥವಾ ಅದಕ್ಕೆ ವಿರುದ್ಧವಾದಂಥ ಸಮಾಜ ಅದವೋ? ಹಾಗೆ ವಿರುದ್ಧಿತ್ತ ಅದನ್ನು ಎದುರಿಸುವುದು ಹೇಗೆ? ಹಿಂಗೆ ಸಮಾಜ ಜೀವನಕ್ಕೆ ಹೊಂದುವ ಶಿಕ್ಷಣವನ್ನು ಮಕ್ಕಳಿಗೆ ನಾವು ಕೊಡಬೇಕಾಗಿದೆ. ಇಲ್ಲಿ ಕಲಿತಂಥ ಶಿಕ್ಷಣವೇ ಬೇರೆ, ಬಾಳುವಂಥ ಸಮಾಜವೇ ಬೇರೆ ಅಂತಾದರೆ ಮಕ್ಕಳು ಅತಂತ್ರರಾಗುತ್ತಾರೆ. ಈ ಅತಂತ್ರ ಮನೋಭಾವ ಬರಬಾರ್ದು ಅಂತಂದರೆ, ಮಕ್ಕಳು ಹೊಂದಾಣಿಕೆ ಜೀವನ ಕಲಿಬೇಕು ಅಂತಂದರೆ ಮಕ್ಕಳಿಗೆ ಶಾಲೆಯ ಪರಿಸರದ ಜೊತೆಗೆ ಸಮಾಜ ಜೀವನದ ಶಿಕ್ಷಣವೂ ಮಕ್ಕಳಿಗೆ ಕೊಡಬೇಕಾಗಿದೆ. ಇನ್ನು ಇವರು ಕೂಡ ಆಟ ಪಾಠಗಳು, ಚಟುವಟಿಕೆಗಳ ಮೂಲಕ ಶಿಕ್ಷಣ ಕೊಡ್ರಿ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ಬೆಳೆಸುವ ಶಿಕ್ಷಣ ಕೊಡಿ. ಯಾವುದನ್ನು ನಾವು ಪ್ರಜಾಪ್ರಭುತ್ವ ಅಂತೀವಿ? ನಮ್ಮ ಆಚಾರ, ವಿಚಾರ, ಮಾತು, ರೀತಿ, ನಡವಳಿಕೆ ಇವುಗಳು ನನಗೆ ಒಳ್ಳೆಯದ ಮಾಡುವುದರ ಜೊತೆಗೆ ಇನ್ನೊಬ್ಬರಿಗೂ ಒಳ್ಳೆಯದು ಮಾಡಬೇಕದು. ನಮ್ಮ ಮನೆಗೂ, ಸಮಾಜಕ್ಕೂ, ದೇಶಕ್ಕೂ ಒಳ್ಳೆಯದು ಮಾಡಬೇಕು. ನಾನೂ ಬದುಕಬೇಕು, ನನ್ನೊಂದಿಗೆ ಇನ್ನೊಬ್ಬರೂ ಬದುಕಬೇಕು ಅನ್ನುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡುವಂಥದ್ದೇನದ ಅದನ್ನು ನಾವು ಪ್ರಜಾಪ್ರಭುತ್ವ ಎಂದು ಕರೆಯುತ್ತೇವೆ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವನ್ನು ಪ್ರಜಾಪ್ರಭುತ್ವ ಸರ್ಕಾರ ಎಂದು ಕರೆಯುತ್ತೇವೆ ಅಂತ ಹೆಂಗೆ ಅಬ್ರಹಾಂ ಲಿಂಕನ್ರು ಹೇಳ್ಯಾರ, ಹಂಗೆ ಡಾಕ್ಟರ್ ಅಂಬೇಡ್ಕರ್ರು ಬರೆದಂಥ ಸಂವಿಧಾನದ 4 ಸ್ತಂಭಗಳು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಈ 4 ಕಂಬಗಳ ಮೇಲೆ ಸಂವಿಧಾನ ನಿಂತದ. ಆ ಸಂವಿಧಾನವನ್ನು ನಾವು ಅಳವಡಿಸಿಕೊಂಡು ಸ್ವತಃ ನಾನು, ನನ್ನ ಮನೆ, ನನ್ನ ಸಮಾಜ, ನನ್ನ ದೇಶ ಉಳಿಬೇಕು, ಬೆಳಿಬೇಕು, ಬೆಳಗಬೇಕು. ಹಾಗೆ ಬೆಳಗಬೇಕು ಅಂದರೆ ಪ್ರಜಾಪ್ರಭುತ್ವವನ್ನೇ ನಾವು ಅಳವಡಿಸ್ಕೋಬೇಕು. ಸರ್ವಾಧಿಕಾರ ಅಲ್ಲ. ಸರ್ವಾಧಿಕಾರ ಶೋಷಣೆ ಮಾಡ್ತದೆ. ಪ್ರಜಾಪ್ರಭುತ್ವ ನಮ್ಮ ಮನಸ್ಸನ್ನು ಅರಳಿಸುತ್ತದೆ. ಆದ್ದರಿಂದ ಪ್ರಜಾಪ್ರಭುತ್ವ ಮಾದರಿಯ ಶಿಕ್ಷಣವನ್ನೇ ಮಕ್ಕಳಿಗೆ ಕೊಡಿ. ಇನ್ನು ಮಕ್ಕಳಲ್ಲಿ ಜೀವನಾನುಭವದ ಶಿಕ್ಷಣ ಕೊಡಿ. ತರಗತಿಯ 4 ಗೋಡೆಗಳ ಮಧ್ಯೆ ಕಲಿತಂಥ ಮಕ್ಕಳು ನಾಳೆ ಸಮಾಜದೊಳಗೆ ಅವರು ಬಾಳುವವರು. ಇಲ್ಲಿ ಕಲಿತಂಥ ಶಿಕ್ಷಣ ನಾಳೆ ಅವರಿಗೆ ಸಮಾಜದೊಳಗೆ ಅವರ ಬದುಕುವಿಕೆಗೆ ಊರುಗೋಲಾಗಬೇಕು, ಅವರ ಸ್ವಾವಲಂಬನೆಗೆ ಊರುಗೋಲಾಗಬೇಕು, ಅವರ ಗಳಿಸುವಿಕೆಗೆ, ಅವರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಅವರು ಪಡೆದಂಥ ಶಿಕ್ಷಣ ಅವರಿಗೆ ಊರುಗೋಲಾಗಬೇಕು. ಆ ಕಾರಣಕ್ಕಾಗಿ ಜೀವನಾನುಭವದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾರೆ. ಇನ್ನು ಶಿಕ್ಷಣ ಪ್ರಾಯೋಗಿಕವಾಗಿರಬೇಕು ಅಂತಾರೆ. ಬರೀ ಥೇರಿ ಅಲ್ಲ, ಬರೀ ಸಿದ್ಧಾಂತ ಕಲಿಸಿ ಉಪಯೋಗ ಇಲ್ಲ. ಸಿದ್ಧಾಂತದ ಜೊತೆಗೆ ಪ್ರಾಕ್ಟಿಕಲ್ ನಾಲೇಜ್ ಮಕ್ಕಳಿಗೆ ಬಂದರೆ ಅವರು ವಿಸ್ತೃತವಾದಂಥ ಜ್ಞಾನವನ್ನು ಪ್ರಾಯೋಗಿಕವಾಗಿ ಪಡಿತಾರೆ ಅಂತ ಹೇಳ್ತಾರೆ. ಇನ್ನು ಪರಿಸರ ಅರಿಯುವ ಶಿಕ್ಷಣ ಕೊಡಿ. ಪರಿಸರ ಅಂತಂದ್ರೆ ಇಂಟರ್ನಲ್, ಸ್ವತಃ ನಾನು, ನನ್ನ ಮನೆ, ನನ್ನ ಸಮಾಜ ಆಂತರಿಕವಾಗಿ ಏನದ ಅದಕ್ಕೆ ಆಂತರಿಕ ಪರಿಸರ ಅಂತೀವಿ. ಇನ್ನು ಹೊರಗಿನ ಪರಿಸರ ಅಂತದ ಭೌತಿಕ ಪರಿಸರ, ಗಾಳಿ, ನೀರು, ಬೆಳಕು, ಭೂಮಿ, ಆಕಾಶ, ಇವು ಯಾವುವೂ ಕೂಡ ಮಾಲಿನ್ಯ ಆಗದಂತೆ ಉಳಿಸಿ ಬೆಳೆಸುವ ಮುಂದಿನ ಪೀಳಿಗೆಗೆ ಒಂದು ವ್ಯವಸ್ಥಿತವಾದಂಥ ಪರಿಸರವನ್ನು ಮಕ್ಕಳಿಗೆ ನಾವು ಕೊಡುವಂತಹ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ ಜಾನ್ ಡ್ಯೂಯರ್ ಹೇಳ್ತಾರೆ. ಇನ್ನು ಕೊನೆಗೆ ಅವರು ಹೇಳುವಂಥ ಒಂದು ಅದ್ಭುತ ಮಾತು, ಜೀವನವೇ ಶಾಲೆ. ತಾಯಿ ಗರ್ಭಾವಸ್ಥೆಯಿಂದ ಆರಂಭಿಸಿ
ಭೂಗರ್ಭಾವಸ್ಥೆಗೆ ನಾವು ಹೋಗುವವರೆಗೆ ಏನೆಲ್ಲವನ್ನು ನಾವು ಈ ಮಧ್ಯದೊಳಗೆ ಪಡ್ಕೋತೀವಿ, ಆ ಶಿಕ್ಷಣವನ್ನೇ ಅವರು ಜೀವನವೇ ಶಾಲೆ ಎಂದರ. ಹಾಗೆ ಶಾಲೆಯೇ ಜೀವನ ಆಗಬೇಕು ಅಂಥೇಳಿ ಶಾಲೆಯೊಳಗೆ ಜೀವನದ ಎಲ್ಲ ಸಂಗತಿಗಳು ಶಾಲೆಯೊಳಗೆ ಬರಬೇಕು. ಹೆಂಗೆ ಆನೆಯನ್ನು ಒಂದು ಕನ್ನಡಿಯೊಳಗೆ ತೋರಿಸ್ತೀವಿ, ಒಂದು ಸಣ್ಣ ಕನ್ನಡಿಯೊಳಗೆ ಆನೆಯನ್ನು ತೋರಿಸ್ಬೋದು. ಆದರೆ ಆ ಕನ್ನಡಿ ಅಷ್ಟೇ ಆನೆ ಇರ್ತದೇನು? ಇಲ್ಲ, ಆನೆ ಭಾಳ ದೊಡ್ಡದಿರ್ತದೆ. ಹಾಗೆ ಜೀವನ ಅನ್ನೋದು ಭಾಳ ದೊಡ್ಡದದ. ಅದನ್ನು ಶಾಲೆ ಎಂಬ ಸಣ್ಣ ಕನ್ನಡಿಯೊಳಗೆ ಆ ಜೀವನದ ಎಲ್ಲ ಸಂಗತಿಗಳು ತಪ್ಪಿ ಹೋಗದಂತೆ ಕಲಿಸಬೇಕು ಅನ್ನುವಂಥ ಮಾತನ್ನು ಜಾನ್ ಡ್ಯೂಯಿ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಹೀಗಾಗಿ ಭಾರತೀಯ ಶಿಕ್ಷಣ ತಜ್ಞರು ಶಿಕ್ಷಣದ ಬಗ್ಗೆ ಏನು ಹೇಳಿದರು, ಭಾರತೀಯ ಶಿಕ್ಷಣ ತಜ್ಞರ ಶೈಕ್ಷಣಿಕ ಚಿಂತನೆಗಳು ಏನಾಗಿದ್ದವು ಅವನ್ನೆಲ್ಲ ಒಂದೆಡೆಗೆ ಸಂಗ್ರಹಿಸಿ, ಪಾಶ್ಚಾತ್ಯ ಶಿಕ್ಷಣ ತಜ್ಞರು ಶಿಕ್ಷಣದ ಬಗ್ಗೆ ಏನು ಹೇಳಿದರು, ಅವರ ಶೈಕ್ಷಣಿಕ ಚಿಂತನೆಗಳು ಏನಿದ್ದು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಂಡು ನಮ್ಮ ದೇಶದ ಹೊಸ ಶಿಕ್ಷಣ ನೀತಿ 2020 ಇನ್ನು ಮುಂದೆ ಏನು ಜಾರಿಗೆ ಬರ್ತದೆ, ಆ ಜಾರಿಗೆ ಬಂದ ಸಂದರ್ಭದೊಳಗೆ ಈ ಎಲ್ಲ ಶಿಕ್ಷಣ ತಜ್ಞರ ಚಿಂತನೆಗಳನ್ನು ಅದರಲ್ಲಿ ಅಳವಡಿಸಿ ಒಬ್ಬ ಸತ್ಪ್ರಜೆಗಳನ್ನು, ಒಂದು ಒಳ್ಳೆಯ ಸಮಾಜವನ್ನು, ಒಂದು ಒಳ್ಳೆಯ ದೇಶವನ್ನು ಶಿಕ್ಷಣದ ಮೂಲಕ ನಾವು ಕಟ್ಟೋಣ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ, ಪ್ರಿಯ ವಿದ್ಯಾರ್ಥಿಗಳೇ, ನೀವೆಲ್ಲ ಈ ವಿಡಿಯೋ ಪಾಠಗಳನ್ನು ಆಲಿಸಿ ತತ್ಕ್ಷಣ ನೀವು ಪಠ್ಯಪುಸ್ತಕದೊಳಗೆ ಏನು ಹೇಳಿದೆಯೋ ಅದನ್ನು ಕೂಡ ನೀವು ಗ್ರಹಿಸಬೇಕು. ಇವು ಎರಡರ ಜೊತೆಗೆ ಒಂದು ನೋಟ್ಬುಕ್ನಲ್ಲಿ ಮೊದಲ ಅಧ್ಯಾಯದ ಮುಖ್ಯ ಸಂಗತಿಗಳನ್ನು ಬರೆತೆಗಿಬೇಕು. ಆ ನಂತರ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಏನು ಪ್ರಶ್ನೆಗಳು ಬಂದಿವೆಯೋ ಅನ್ನುವುದನ್ನು ತಿಳಿದುಕೊಂಡು ನಿರಂತರ ಅಥವಾ ಸತತ ಅಭ್ಯಾಸ ಮಾಡಿದರೆ ಏನೆಲ್ಲವನ್ನು ನಾವು ಸಾಧಿಸಬಹುದಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಈ ಶಿಕ್ಷಣದ ಪರಿಕಲ್ಪನೆ ಅಧ್ಯಾಯದ ಶಿಕ್ಷಣ ತಜ್ಞರ ಬಗ್ಗೆ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ವಂದನೆಗಳು.